ಚಾರ್ಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಶುಕ್ರವಾರ ಸೆನ್ಸೆಕ್ಸ್ ಎಕ್ಸ್ಪೈರಿ ಆಗಿತ್ತು. ಮತ್ತೊಂದು ಆಲ್ ಟೈಮ್ ಹೈ ಮಾರ್ಕೆಟ್ನಲ್ಲಿ ಇವತ್ತು ನೋಡಿ ಗೂಳಿ ಗುಟ್ಟರಿಗೆ ಕರಡಿ ಗಡಗಡ ಆಗಿದೆ. ಖಂಡಿತ ಆಗಿದೆ. ಈ ಥರ ಬುಲ್ ರನ್ ನಾನಂತೂ ನೋಡಿರಲಿಲ್ಲ. ಅಫ್ಕೋರ್ಸ್ ಇಂಡಿಯಾದಲ್ಲಿ ಬುಲ್ ರನ್ ಅಂದರೆ ಕೋವಿಡ್ ಆದಮೇಲೆ ಏನು ಬಂತಲ್ಲ ಅದನ್ನ ನಾವು ರೀಸೆಂಟ್ ಇಯರ್ಸಲ್ಲಿ ನೋಡಿದ್ರೆ ಲಾಸ್ಟ್ 10 ವರ್ಷದಲ್ಲಿ ಅಂಥ ಒಂದು ಬುಲ್ ರನ್ ಯಾವಾಗಲೂ ಆಗಿರಲಿಲ್ಲ. ಆದರೆ ನನಗೆ ಈಗೇನು ಒಂದೂವರೆ ತಿಂಗಳಲ್ಲಿ ಬಂದಿದೆ, ಯಾರೂ ಮಾತಾಡಿರಲಿಲ್ಲ ಈ ಟೈಮಲ್ಲಿ ಈ ಬುಲ್ ರನ್ ಬರ್ಬೋದು ಅಂತ. ಆಡಳಿತ ಬಂದ್ಬಿಟ್ಟು ಮಾರ್ಕೆಟು ನಾನೇ ಇಲ್ಲಿ ಬಾಸ್ ಅನ್ನೋದನ್ನು ಮತ್ತೆ ಪ್ರೂವ್ ಮಾಡಿದೆ. ಅನ್ಬಿಲಿವೇಬಲ್ ರ್ಯಾಲಿ ಇದು. ಮಾತಾಡ್ತೋಗೋಣ ಎಲ್ಲದ್ರ ಬಗ್ಗೆ. ಇವತ್ತು ಟಾಪ್ ಗೆದರ್ ಏನು ಹೇಳೋಣ, IT ಲೆಡ್ ರ್ಯಾಲಿ ಅಂತ ಹೇಳ್ಬೋದು ಅಷ್ಟೇ. IT ಸೆಕ್ಟ್ರೇ ಕಾರಣ ಈ ರ್ಯಾಲಿ ಬರಲಿಕ್ಕೆ, ಈ ಪಾರ್ಟಿಯಾಗಿ ಒಂದು ರ್ಯಾಲಿ ಬರಲಿಕ್ಕೆ. ನೀವು ನೋಡೋದಾದರೆ TCS, ಇನ್ಫೋಸಿಸು ಇಂಥ ಬ್ಲೂ ಚಿಪ್ ಸ್ಟಾಕ್ಸ್ಗಳು 5% ಅಪ್ ಮೂವ್ಮೆಂಟ್ ಆದರೆ ಮಾರ್ಕೆಟು ಕತೆ ಏನಾಗ್ಬೋದು ಅನ್ನೋದು ಇವತ್ತು ತೋರಿಸಿದೆ ಮಾರ್ಕೆಟು. ಸೊ ಇವತ್ತು ಟಾಪ್ ಗೇನರ್ ಅಂದರೆ TCS ಅಂತಲೇ ಕಾಣಿಸುತ್ತೆ. HCL ಟೆಕ್ 5.42% ಅಪ್ ಮೂವ್ಮೆಂಟ್ ಬಂದಿರೋದ್ರ ಮೂಲಕ ಟಾಪ್ ಗೇನರ್ ಆಗಿದೆ. 5% ಮೇಲೆ ಬಂದಿರೋದೇ 3 ಸ್ಟಾಕ್ ಇದೆ ನೋಡಿ IT ಒಂದು ಡೇಟಾ ಬಂದಿತ್ತು ಈ ವರ್ಷ ಯಾವ್ಯಾವ ಇಂಡೆಕ್ಸ್ ಆಲ್ ಟೈಮ್ ಹೈ ಮಾಡಿದೆ ಅಂದರೆ ಎಲ್ಲ ಇಂಡೆಕ್ಸು ಆಲ್ ಟೈಮ್ ಹೈ ಮಾಡಿತ್ತು. ಅಂದರೆ ನಿಫ್ಟಿನಲ್ಲಿ ಬೇರೆ ಬೇರೆ ಸೆಕ್ಟರ್ಗೂ ಇಂಡೆಕ್ಸ್ ಇದೆ ಅಲ್ವಾ. ಈಗ ನಿಫ್ಟಿ ಫಾರ್ಮಾ ಅಂತಿದೆ, ನಿಫ್ಟಿ IT ಅಂತಿದೆ, ನಿಫ್ಟಿ FMCG ಅಂತಿದೆ. ಈ ರೀತಿಯಾಗಿ ನಿಫ್ಟಿ IT, ನಿಫ್ಟಿ ಮೀಡಿಯಾ ಮತ್ತು ನಿಫ್ಟಿ ರಿಯಾಲಿಟಿ ಈ 3 ಮಾತ್ರ ಆಲ್ ಟೈಮ್ ಹೈಗೆ ಹೋಗಿಲ್ಲ. ಇನ್ನೆಲ್ಲ ಆಲ್ ಟೈಮ್ ಹೈ ಆಗಿದೆ ಅಂತ ಒಂದು ನ್ಯೂಸ್ ಇತ್ತು. ಈಗ ಇನ್ನೇನು ವರ್ಷ ಎಂಡ್ ಆಗ್ತಾ ಇದೆಯಲ್ಲ, ನಿಫ್ಟಿ IT ನಾನು ಒಂದು ಟ್ರೈ ಮಾಡೋಣ ಅನ್ನೋ ಬರೋ ಥರ ಕಾಣಿಸ್ತಾ ಇದೆ. ಅಫ್ಕೋರ್ಸ್ ಎಲ್ಲ ಫೆಡ್ ರಿಲೇಟೆಡೇ. ನೆನ್ನೆ ಕೂಡ ಹೇಳಿದ್ದೆ, ಯಾಕೆಂದರೆ ಕನ್ಸ್ಯೂಮರ್ ಸ್ಪೆಂಡಿಂಗ್ ಅಂದರೆ IT ಸೆಕ್ಟರ್ಲ್ಲೂ ಕೂಡ ಸ್ಪೆಂಡಿಂಗ್ ಅನ್ನೋದು ತುಂಬ ಒಂದು ಹಿಡಿದಿಟ್ಕೊಳೋ ಥರ ಇತ್ತು. ಏನಾಗುತ್ತೋ ಏನು ಕತೆನೋ ಸಿಚುಯೇಷನು ಅಂತ. ಈಗ ಸ್ವಲ್ಪ ರಿಲ್ಯಾಕ್ಸೇಷನ್ ಅಂತ ಬರ್ತಿರೋದ್ರಿಂದ ಒಳ್ಳೆ ಪಾಸಿಟಿವ್ ಔಟ್ಲುಕ್ ಬರ್ಬೋದು ಅನ್ನೋ ಕಾರಣದಿಂದಾಗಿ ಈ ರೀತಿಯಾಗಿ ರ್ಯಾಲಿ ಬಂದಿದೆ. ಇದಿಷ್ಟೇ ಅಲ್ಲ, ನೀವು 3% ಮೇಲೆ ನೋಡೋದಾದ್ರು ನೋಡಿ, SBIನಲ್ಲಿ 3.94% ಮೂವ್ಮೆಂಟ್ ಬಂದಿದೆ. ಅದೇ ರೀತಿಗೆ NTPC 3%, ಅದಾನಿ ಎಂಟರ್ಪ್ರೈಸಸ್ 3%, L&T Mindtree 3%, ಟಾಟಾ ಸ್ಟೀಲ್ 3%, ಏಷ್ಯನ್ ಪೇಂಟ್ಸ್ 2% ಮೇಲೆ ಇಷ್ಟೊಂದು ರೀತಿಯಾಗಿ ಬುಲ್ಲಿಶ್ನೆಸ್ಸು ನಿಫ್ಟಿನಲ್ಲಿ ಕಾಪಾಡ್ತು. ಬಟ್ ಬ್ಯಾಂಕ್ ನಿಫ್ಟಿ ಇವತ್ತು ಎಕ್ಸೆಪ್ಟ್ ನಿಮ್ಮ SBI ನೋಡೋದಾದರೆ ಒಂದೇ ರೇಂಜಲ್ಲೇ ಇತ್ತು. ಅದೇ ರೀತಿ ಕಾಣಿಸ್ತಾ ಇದೆ ಕೂಡ. ಅದೇ ರೀತಿ ಮಿಡ್ ಕ್ಯಾಪ್ ಸೆಕ್ಟರ್ಲ್ಲೂ ಕೂಡ ಆಲ್ರೆಡಿ ಒಂದು ರ್ಯಾಲಿ ಆಗೋದ್ರಿಂದ ಅಲ್ಲೂ ಏನಂತ ಮೂವ್ಮೆಂಟ್ ಆಗಿಲ್ಲ. ಸೊ ಎಲ್ಲದರ ಬಗ್ಗೆ ಮಾತಾಡ್ತಾ ಹೋಗೋಣ. ಅದೇ ರೀತಿಯಾಗಿ ಟಾಪ್ ಲೂಸರ್ ಅಂದರೆ ಇವತ್ತು ನೆಸ್ಲೆ ಅಂತ ಕಾಣುತ್ತೆ, 1.72%. HDFC ಲೈಫಲ್ಲೂ ಕೂಡ ಒಂದು ಕರೆಕ್ಷನ್ ಬರ್ತಾ ಇದೆ. ನೆಸ್ಲೆ ಒಬ್ಬರು ಕೇಳಿದ್ರು ಮರ್ತೋಗಿತ್ತು ಕವರ್ ಮಾಡಲಿಕ್ಕೆ, ಸ್ಪ್ಲಿಟ್ ಆಗ್ತಾ ಇದೆ ನೋಡಿ. ಫಾರ್ ದ ಫಸ್ಟ್ ಟೈಮ್ ನೆಸ್ಲೆ ಸ್ಟಾಕ್ ಇತಿಹಾಸದಲ್ಲಿ 24,000 ಇದೆ ಒಂದು ಶೇರು. ಯಾಕೆಂದರೆ ಸ್ಪ್ಲಿಟ್ಟೇ ಆಗಿಲ್ಲ. ಈಗ ಸ್ಪ್ಲಿಟ್ ಮಾಡ್ತೀವಿ ಅಂತ ಒಂದು ಅಕ್ಟೋಬರಲ್ಲಿ ಬಂದಿದ್ದಂಥ ನ್ಯೂಸ್ ಅದು. 1:10 ಸ್ಪ್ಲಿಟ್ ಆಗ್ತಾರೆ ಅಂತ. 1:10 ಸ್ಪ್ಲಿಟ್ ಆದರೆ ನಿಮಗೆ ಸರಿಸುಮಾರು 2,400 ರೂಪಾಯಿಗೆ ಸಿಗ್ಬೋದು. ಅವಾಗ ಈಗ 24,000 ಬೇಕು ಒಂದು ಶೇರ್ ತಗೋಬೇಕು ಅಂದರೆ, ಆಗ ನಿಮಗೆ 2,400 ರೂಪಾಯಿಗೆ ಸಿಗ್ಬೋದು. ಸ್ಪ್ಲಿಟ್ ಆಗಲಿ, ಯಾವಾಗ ಡ್ಯೂ ಡೇಟ್ ಏನು ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ. ಕನ್ಫರ್ಮ್ ಮಾಡ್ತೀವಿ ಅಂದಿದ್ರು, ಇನ್ನೂ ಬಂದಿಲ್ಲ. ಯಾರಿಗಾದ್ರೂ ಗೊತ್ತಿದ್ರೆ ಅಪ್ಡೇಟ್ ಮಾಡಿ, ಅಥವಾ ನ್ಯೂಸ್ ಬಂದಾಗ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಖಂಡಿತ ನೆಸ್ಲೆನ ಲಾಂಗ್ ಟರ್ಮಲ್ಲಿ ನೀವು FMCG ಸೆಕ್ಟ್ರಲ್ಲಿ ಒಂದು ದೊಡ್ಡ ಸ್ಟ್ರೆಂತ್ ಅಂತ ಹೇಳ್ಬೋದು, ಹೋಲ್ಡ್ ಮಾಡ್ಬೋದು. ಬಂದಾಗ ಮಾತಾಡ್ತೋಗೋಣ, ಕಮ್ಮಿ ಬೆಲೆಗೆ ಬಂದಾಗ ಮಾತಾಡೋಣ ಅಂತೆ. ಈಗಲೂ ತೊಗೋಬೇಕು ಅಂದರೆ 24,000 ಕೊಡಬೇಕು ನೀವು ಅಷ್ಟೇ ಒಂದು ಶೇರಿಗೆ. ಸೊ ನಿಫ್ಟಿನಲ್ಲಿ ಇವತ್ತು ಯಾರಾದರೂ ಟ್ರೇಡ್ ಮಾಡಿದರೆ ಫಸ್ಟ್ ಆಫ್ ಆಲು ಯಾವ ರೀತಿ ಇತ್ತು ಟ್ರೇಡ್ ಅಂತ ನೋಡ್ತಾ ಬರೋಣ. ಸೊ ನಿಫ್ಟಿ 15 ಮಿನಿಟ್ಸಿಗೆ ಹೋಗೋದಾದರೆ, ಈಗ ನೋಡಿ ನಾನೊಂದು ರ್ಯಾಲಿ ನಿಮಗೆ ತೋರ್ಸೋಕ್ಕೆ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೆ. ನೆನ್ನೆ ಏನು ಮಾತಾಡ್ಕೊಂಡಿದ್ವಿ ನೋಡಿ, ನಾವು ಒಪ್ಕೋಬೇಕು ಮಾರ್ಕೆಟ್ ಮೇಲೆ ಹೋಗಿದೆ, ಇಷ್ಟು ದಿನ ಒದ್ದಾಡ್ಬಿಟ್ಟು ಮೇಲೆ ಹೋಗಿರೋದು. ಸೊ ಖಂಡಿತ ನಾವು ಒಂದು ಪಾಸಿಟಿವ್ ಬಯಾಸ್ ಆಗೇ ಇರಬೇಕು ಅಂತ ನೆನ್ನೆ ಮಾತಾಡೋಗಿದ್ದೆ. ಇವತ್ತು ಆ ಝೋನ್ಗಿಂತಲೂ ಮತ್ತೆ ಮೇಲ್ಗಡೆ ಓಪನ್ ಆಯಿತು. ಅಟೆಂಪ್ಟ್ ಅಲ್ಲಿಂದನೇ ಸ್ಟ್ರೈಟ್ ಆಗಿ ರಿಜೆಕ್ಷನ್ ಬರ್ತಾ ಹೋಯಿತು. ಸರಿ ಹೋಗಲಿ, ನಿನ್ನೆ ಹೈ ತಾರು ಟಚ್ ಮಾಡೋಕ್ಕೆ ಬಂದಿದೆ, ಇಲ್ಲಿಲ್ಲ, ಅಲ್ಲಿಂದ ವಾಪಸ್ ಮೇಲ್ಗಡೆ ಹೋಗ್ತಾ ಇದೆ. ಅವಾಗ ಏನು ಮಾಡ್ಬೋದು, ಆ ದಿನದ ಏನು ಲೋ ಮಾಡಿರುತ್ತೋ ಅದನ್ನೇ ನಾವು ಲೋ ಇಟ್ಕೊಂಡು ಮೇಲ್ಗಡೆನೇ ಟ್ರಯಲ್ ಮಾಡ್ತಾ ಹೋಗಬೇಕು. ಆದರೆ ಇಡೀ ದಿನ ಒಂದು ಕೊನೆಯ ತನಕ ಒಂದು ಬಸ್ ಸ್ಟ್ಯಾಂಡ್ ಮಾಡಿದ್ರು, ಏನೂ ಚೇಂಜಸ್ ಆಗಿರಲಿಲ್ಲ. ಈ ಟೈಮಲ್ಲೆಲ್ಲ ನಾನು ಒಂದ್ಸಲ ನೋಡ್ಬಿಟ್ಟು ಹೋಗ್ಬಿಟ್ಟೆ. ಆಮೇಲೆ ನೋಡಿದ್ರೆ ಒಂದು ಲಾಸ್ಟ್ 1 ಅವರಲ್ಲಿ 2:45 3:15 ಅದ್ಭುತವಾದ ರ್ಯಾಲಿ ಮಾಡಿದ್ದಾರೆ. ಆಲ್ಮೋಸ್ಟ್ ಅರ್ಧ ಮೂಮೆಂಟ್ ಬಂದಿರೋದೇ ಇವತ್ತು ಕೊನೆ 1 ಗಂಟೆನಲ್ಲಿ. ಆ ರೀತಿಯಾಗಿ 21,500 ಮಾತಾಡ್ತಿದ್ವಿ ನೋಡಿ, 21,500 ನನ್ನ ಬಗ್ಗೆ ಆಗ್ತಾ ಇಲ್ಲ. ಯಾಕೆಂದರೆ ಕೆಲವೊಂದು ಸಲ ಏನಾಗಿದೆ ಅಂದರೆ, ಹಿಂದೆ ಇತಿಹಾಸ ನೋಡ್ಕೊಂಬನ್ನಿ, ನಾನು 20,000 ಯಾವಾಗಲೂ ಆದಾಗ ಒಂದು ಸಲ ಹೇಳಿದ್ದೆ, 1,000 ಪಾಯಿಂಟ್ಸ್ ಕವರ್ ಆಗೋಕ್ಕೆ ನಿಫ್ಟಿ 2 ವರ್ಷ ತೊಗೊಂಡ್ರೆ ಉದಾಹರಣೆ ಇದೆ. ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂದರೆ, ಯಾರಿಗಾದರೂ ಈಗ ಮಾರ್ಕೆಟಿಗೆ ಎಂಟ್ರಿ ಕೊಟ್ಟಿದ್ರೆ ಇದೇ ರೀತಿ ಇರುತ್ತೇನೋ, ಇಲ್ಲಿ ದುಡ್ಡನ್ನು ಪ್ರಿಂಟ್ ಮಾಡ್ತಿರ್ಬೋದು ಅಂದರೆ ಆ ರೀತಿ ಇರೋದಿಲ್ಲ ಸಿಚುವೇಷನು. ಇದು ಒಂದು ಐತಿಹಾಸಿಕ ಕ್ಷಣನ ನಾವು ನೋಡ್ತಾ ಇದ್ದೀವಿ ಅಂತ ಅನ್ಕೋಬೋದು ನೀವು ಅಷ್ಟೇ. ಅಂದರೆ 1,000ದಿಂದ ಇನ್ನೊಂದು 1,000 ಇಂಡೆಕ್ಸ್ ಮೂವ್ ಆಗೋಕ್ಕೆ 17,000ದಿಂದ 18,000 ಅಥವಾ 19,000ದಿಂದ 20,000 ಈ ರೀತಿ ಹೋಗೋಕ್ಕೆ 2 ವರ್ಷ ತೊಗೊಂಡ್ರೆ ಉದಾಹರಣೆ ಇದೆ. ಐ ಥಿಂಕ್ 19,000ದಿಂದ 20,000 ಅನಿಸುತ್ತೆ, 2 ವರ್ಷ ತೊಗೊಂಡಿತ್ತು. ಅದೇ ರೀತಿಯಾಗಿ ಫಾಸ್ಟೆಸ್ಟ್ ಅಂದರೆ ನನಗೆ ಗೊತ್ತಿರೋದು 1 ತಿಂಗಳಲ್ಲಿ ಕವರ್ ಆಗಿದೆ 1,000 ಪಾಯಿಂಟ್. ಆ ರೀತಿ ಸುಮಾರು ಸಲ ಆಗಿದೆ. ಬಟ್ ಇವಾಗ ನೋಡಿ, ಮೊನ್ನೆ 2 ದಿನದಲ್ಲಿ 21,000 ನಾವು ಯಾವ ಸಾವಿರ ಬಂದ್ಬಿಟ್ಟಿದ್ದು ನೆನ್ನೆ. ಸೊ ನೆನ್ನೆಯಿಂದ ಇವತ್ತಿಗೆ 500 ಪಾಯಿಂಟ್ ಅಂದರೆ ಇಮ್ಯಾಜಿನ್ ದ ಬುಲಿಶ್ನೆಸ್. ನಾನಂತೂ ಈ ರೀತಿ ಬುಲಿಶ್ ಸೆಂಟಿಮೆಂಟ್ ನೋಡಿರಲಿಲ್ಲ ಮಾರ್ಕೆಟಲ್ಲಿ. ಈವನ್ ಕೋವಿಡ್ ಟೈಮಿಂದು ತೋರಿಸ್ಬಿಡ್ತೀನಿ ಒಂದ್ಸಲ. ಇವತ್ತು ಮಂತ್ ಕ್ಯಾಂಡಲ್ ನೋಡೋದಾದರೆ ಎಲ್ಲನೂ ಹೈಡ್ ಮಾಡ್ಬೋಣ. ಇಲ್ಲಿ ನೋಡಿ, ಇಲ್ಲಿ 2 ದೊಡ್ಡ ಮಾರಬೂಸು ಕ್ಯಾಂಡಲ್ಗಳು ಏನು ಬರ್ತಾ ಇದೆ, ನವಂಬರು ಡಿಸೆಂಬರ್ ಇನ್ನೂ ಆಫ್ಕೋರ್ಸ್ ಅರ್ಧ ಆಗಿದೆ. ನೋಡೋಣ ಎಲ್ಲಿ ತನಕ ಹೋಗುತ್ತೆ ಅಂತ. ಈ ರೀತಿ ರ್ಯಾಲಿ ನಮಗೆ ಯಾವಾಗ ತಗೊಂಡಿದ್ದು, ಡಿಸೆಂಬರಲ್ಲಿ ಕೋವಿಡ್ ಟೈಮಲ್ಲಿ 2020 ಅಲ್ಲಿ ಒಂದು ಫಾಲ್ ಆಗಿತ್ತಲ್ಲ,
ಫಾಲ್ ಆದಮೇಲೆ ಅದಕ್ಕೊಂದು ರಿಕವರಿ ಬಂತು ನೋಡಿ, ಸೂಪರ್ ಆಗಿರೋ ಬುಲ್ ರನ್ ಬಂದಿದ್ದು ಆವಾಗ ಮಾರ್ಕೆಟಲ್ಲಿ. ಅಲ್ಲಿ ನೀವು ನೋಡೋದಾದ್ರೆ ಒಂದು 2 ತಿಂಗಳು ಈ ರೀತಿ ದೊಡ್ಡದಾಗಿರೋಂಥ ಬುಲ್ಲಿಶ್ ಕ್ಯಾಂಡಲ್ ಬಂದಿತ್ತು. ನಿಮ್ಗೆ ನೆನಪಿರಬೇಕು, ಇದು ಯಾವಾಗಾಗಿತ್ತು ಅಂದರೆ 2020 ನವಂಬರ್ ಡಿಸೆಂಬರಲ್ಲೇ ಆಗಿತ್ತು. ಈಗ ಹೆಂಗೆ 2023 ನವಂಬರ್ ಡಿಸೆಂಬರಲ್ಲಿ ಆಗ್ತಾ ಇದೆ, ಆವಾಗಲೂ ಕೂಡ ಇದೇ ರೀತಿ ಸೆಂಟಿಮೆಂಟು. ಆಲ್ಮೋಸ್ಟ್ ಮಾರ್ಕೆಟ್ ಆಲ್ ಟೈಮ್ ಹೈ ಹತ್ರ ಇತ್ತು. ಇಲ್ಲಿ ನೋಡಿ, ಇಲ್ಲಿತ್ತಲ್ಲ ಇದೇ ರೀತಿ ಆಲ್ ಟೈಮ್ ಹೈ ಹತ್ರ ಇತ್ತು, ಅಲ್ಲಿಂದ ಆಗಿತ್ತು. ಅದಾದಮೇಲೆ ಇನ್ನೇನು ಮುಗಿಯೋಕ್ಕೆ ಮೇಲಕ್ಕೆ ಹೋಗೋದಿಲ್ಲ ನೀವೇನು ಅಂದ್ಕೊಂಡಿದ್ರೆ ಅದು ಅರ್ಧ ಆಗಿತ್ತು. ಅರ್ಥ ಆಗ್ತಾಯಿದೆ ಅನ್ಕೊತೀನಿ ನಾನು ಹೇಳ್ತಾ ಇರೋದು. ಅದು ಅರ್ಧ ಆಗಿತ್ತು, ಅದಾದಮೇಲೆ ಮತ್ತೆ ಇನ್ನು ಅರ್ಧ ಟ್ರೇಡ್ ಆಯಿತು. ಬಟ್ ಮಂತ್ ಆನ್ ಮಂತ್ ನಾನು ನೋಡೋದಾದರೆ ಇಲ್ಲಿ ನೋಡಿ ಒಂದು ಸ್ವಲ್ಪ ಮೇಲ್ಗಡೆ ಹೋಗಿ ಎಂಡಿಂಗ್ ಟೈಮಲ್ಲಿ ಒಂದು ಪ್ರಾಫಿಟ್ ಬುಕ್ಕಿಂಗ್ ಆಗಿರೋದು ಈ ರೀತಿಯೇ ಇತ್ತು. ಬಟ್ ಇಡೀ ಮಂತ್ ಬೈಯಿಂಗ್ ಮಾಡಿರೋ ಬಂದು ಈಗ ಇಲ್ಲಿ ಆಗ್ತಾ ಇದೆಯಲ್ಲ ನವಂಬರ್ ಡಿಸೆಂಬರಲ್ಲಿ, ಈ ಥರ ನಾನಂತೂ ಬುಲ್ ಮಾರ್ಕೆಟ್ ನಾನು ನೋಡಿರಲಿಲ್ಲ ಎಲ್ಲೂ. ಸೊ ಇವೆರಡು ಮಂತೆ ಅಂತ ಹೇಳ್ಬೋದು. ಬಟ್ ಪರ್ಸೆಂಟೇಜಸ್ ವೈಸ್ ನೋಡಿದ್ರೆ ಇದು ದೊಡ್ಡದೇನೆ, ಯಾಕೆಂದರೆ ಅವಾಗ ಇನ್ನೂ 12,000 12,000 ಒಂದು 2,500 ಮೂಮೆಂಟ್ ಅನ್ನೋಕ್ಕೂ ಈಗ ಒಂದು 19,000 2,500 ಮೂಮೆಂಟ್ ಅನ್ನೋಕ್ಕೂ ಪರ್ಸೆಂಟೇಜ್ ಅಂತ ನೋಡೋದಾದರೆ ಆವಾಗಿಂದ ದೊಡ್ಡದು ಅಂತ ಬರುತ್ತೆ. ಬಟ್ ವೀಕ್ಲಿ ಕ್ಯಾಂಡಲ್ ನೀವು ನೋಡೋದಾದರೆ ಈ ಪಾರ್ಟಿಯ ಬುಲ್ಲಿಶ್ನೆಸ್ಸು ಯಾವಾಗಲೂ ನಾವು ನೋಡಿಲ್ಲ. ಅದನ್ನೂ ತೋರಿಸ್ಬಿಡ್ತೀನಿ. ಇಲ್ಲಿ ನೋಡಿ 1 2 3 4 5 6 7 ವಾರದಿಂದ ನಾವು ರೆಡ್ಡಲ್ಲಿ ಕ್ಲೋಸೇ ಆಗಿಲ್ಲ ವೀಕ್ಲಿ ಕ್ಯಾಂಡಲಲ್ಲಿ. ಈ ರೀತಿ ನೀವು ನೋಡ್ಕೊಂಬನ್ನಿ, ಎಲ್ಲೂ ಕಾಣಿಸಿಲ್ಲ ನನಗೆ. ಇಲ್ಲಿ ಹಿಂದೆ ಒಂದು ರೆಫರೆನ್ಸ್ ನಾನು ಹೇಳಿದ್ನಲ್ಲ, ಅಲ್ಲಿ ನೋಡೋದಾದ್ರೂ ನಿಮಗೆ ಮಧ್ಯದಲ್ಲಿ 1 ವೀಕ್ ಆದರೂ ನಿಮಗೆ ರೆಡ್ ಕ್ಯಾಂಡಲ್ ಕ್ಲೋಸಿಂಗ್ ಆಗಿರೋದು ಕಾಣಿಸುತ್ತೆ. ಇಲ್ಲಿ ನೀವು ನೋಡೋದಾದರೆ ನೋಡಿ ಒಂದು ರೆಡ್ ಕ್ಯಾಂಡಲ್, ಒಂದು ಡೋಜಿ ಈ ರೀತಿ ಬಂದು ಮೂವ್ಮೆಂಟ್ ಆಗಿದೆ. ಅಥವಾ ಇಲ್ಲೆಲ್ಲ ನೋಡಿ ಸಣ್ಣದಾಗಿ ಒಂದು ಡೋಜಿ ಆಗಿ ರೆಡ್ ಕ್ಯಾಂಡಲ್ ಮಾಡಿ ಈ ರೀತಿ ಆಗಿದೆ. ಸೊ ಈ ಪಾರ್ಟಿ ಬುಲ್ಲಿಶ್ನೆಸ್ಸು ನಾನಂತೂ ನೋಡಿರಲ್ಲ, ಅದಕ್ಕೋಸ್ಕರ ನಾನು ಹೇಳಿದೆ. ಇಲ್ಲಿ ನೀವು ನೋಡೋದಾದ್ರೆ ನೋಡಿ ರೆಡ್ ಎಲ್ಲ ಬಂದು ಅಂದರೆ ಒಂದು ಪ್ರಾಫಿಟ್ ಬುಕ್ಕಿಂಗ್, ಒಂದು ಪಾಸ್ ಅಂತ ಆಗಿದೆ. ಈ ಪಾಸೇ ಆಗ್ತಾ ಇಲ್ಲ. ಆ ರೀತಿಯಾಗಿರುವಂಥ ಬುಲ್ಲಿಶ್ನೆಸ್ಸು 1.5 ತಿಂಗಳಲ್ಲಿ, ಅಂದರೆ ಅಕ್ಟೋಬರ್ ಎಂಡಿಂದ ಡಿಸೆಂಬರು. ಇವಾಗ ಸುಮ್ಮನೆ ಯೋಚನೆ ಮಾಡ್ತಾ ಇದೆ, ಯಾರಾದರೂ ಸ್ಟಾಕ್ ಮಾರ್ಕೆಟಲ್ಲಿ ಇಲ್ದಲೇ ಇದ್ದವರು ಸ್ಟಾಕ್ ಮಾರ್ಕೆಟಿಗೆ ಎಂಟ್ರಿ ಕೊಟ್ಟಿದ್ದಾರೆ ಅಂದರೆ, ಉದಾಹರಣೆಗೆ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಕೆಲವರು 2021 ಮಾರ್ಕೆಟಲ್ಲಿ ಇರ್ಬೋದು, ಆಯಿತಾ, ಅಥವಾ 2022 ಮಾರ್ಕೆಟಲ್ಲಿರ್ಬೋದು. 2022 ಹೈಯಲ್ಲಿ ಅವನಾದ್ರು ಬಂದು ಇನ್ವೆಸ್ಟ್ ಮಾಡಿದ್ರು ಅಂತಂದರೆ ಈಗ ನೋಡಿ ಅಲ್ಲಿಗೆ ಹೋಗಿರ್ತಾರೆ. ಅದೇ ಯಾರಾದರೂ ಜಸ್ಟ್ ಲಾಸ್ಟ್ ತಿಂಗಳು ಬಂದು ಇನ್ವೆಸ್ಟ್ ಮಾಡಿದ್ರು ಕೂಡ ಅವ್ರಿಗೆ ಅದೇ ಲೆವೆಲ್ ಸಿಗುತ್ತೆ. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದರೆ, ಯಾವಾಗಲೂ ಕೂಡ ಮಾರ್ಕೆಟ್ ಆಪರ್ಚುನಿಟಿ ಕೊಡುತ್ತೆ. ಅದು ಇನ್ವೆಸ್ಟರ್ಸ್ ಆಗಲಿ ಟ್ರೇಡರ್ ಆಗಲಿ ಆಪರ್ಚುನಿಟಿ ಅನ್ನೋದು ಇದ್ದೇ ಇರುತ್ತೆ. ನೀವು ಯೂಟಿಲೈಸ್ ಮಾಡ್ಕೋಬೇಕು. ನೋಡಿ, 1 ವರ್ಷ ಬಿಟ್ಟು ಮಾರ್ಕೆಟಿಗೆ ನೀವು ಬಂದು ದುಡ್ಡು ಹಾಕಿದ್ರು ಅಷ್ಟೇ ಮೂಮೆಂಟ್ ಸಿಕ್ಕಿದೆ. ಇವರಿಗೆ ಎಷ್ಟು ಸಿಕ್ಕಿರ್ತಿತ್ತೋ ಅಷ್ಟೇ ಮೂಮೆಂಟ್ ಸಿಕ್ಕಿದೆ. ಅಫ್ಕೋರ್ಸ್ ಇವರು ಒಂದು ರೆಡ್ ನೋಡಬೇಕಿತ್ತು, ಒಂದು ಅಪ್ ಸೈಕಲ್ ಡೌನ್ ಸೈಕಲ್ ಎಲ್ಲ ನೋಡಿರ್ತಿದ್ರು. ಬಟ್ ಇವರಿಗೆ ಅಲ್ಲಿಂದನೇ ಇಮಿಡಿಯೇಟಾಗಿ ಇದು, ಅದಕ್ಕೆ ಹೇಳೋಂಥದ್ದು ವ್ಯಾಲ್ಯೂ ಲೆವೆಲ್ ಅಂತ ನಾನು ಯಾವಾಗ ಏನೋ ಹೇಳ್ತಿರ್ತೀನಲ್ಲ, ಹಳೆಯ ಲೆವೆಲಿಗೆ ಬಂದಾಗ ದಯವಿಟ್ಟು ಮಿಸ್ ಮಾಡಿಬಿಡಿ. 18,800 ನಾವು ಕೂಡ ಮಾತಾಡ್ಕೊಂಡಿದ್ವಿ. ಆದರೆ ಆ ಲೆವೆಲಲ್ಲಿ ಏನಿರುತ್ತೆ, ಬೀಳ್ತಿದ್ದಾಗ ಇನ್ನೂ ಕೆಳಗಡೆ ಹೋಗುತ್ತೆ, ಇವಾಗ ಯಾಕೆ ಇನ್ವೆಸ್ಟ್ ಮಾಡೋದು ಅಂತಾರೆ. ನೋಡಿ, ಯಾವತ್ತು ಬಾಟಮ್ನು ಹಿಡಿಯೋಕ್ಕಾಗಲ್ಲ, ಟಾಪ್ನು ಹಿಡಿಯೋಕ್ಕಾಗಲ್ಲ. ಈಗ ಟಾಪ್ ಹೋಗ್ತಾ ಇದೆಯಲ್ಲ, ನಾನು ಮೇಲ್ಗಡೆ ಹೋಗೋ ತನಕ ಎಕ್ಸಾಕ್ಟಾಗಿ ವೆಯ್ಟ್ ಮಾಡಿ ಅಲ್ಲಿ ನಾನು ಎಕ್ಸಿಟ್ ಆಗ್ತೀನಿ ಅಂತ ನೀವು ಮಾಡೋದಾದರೆ ಅದು ಕೂಡ ಸಾಧ್ಯ ಇಲ್ಲ. ಅಥವಾ ಇಲ್ಲೇ ಮುಗೀತು, ಇಲ್ಲಿಂದ ನಾನು ಎಕ್ಸಿಟ್ ಮಾಡ್ಕೊತೀನಿ ಅಂದರೆ ಮಾರ್ಕೆಟ್ ಇನ್ನೂ ಕೂಡ ಮೇಲೆ ಹೋಗ್ಬೋದು. ಇಲ್ಲಿ ಯಾವತ್ತೂ ಕೂಡ ಪರ್ಫೆಕ್ಷನಿಗೆ ಜಾಗನೇ ಇಲ್ಲ. ಅದಕ್ಕೆ ನೀವೇನು ಮಾಡಬೇಕು, ಯಾವಾಗ ನಿಮಗೆ ವ್ಯಾಲ್ಯೂ ಲೆವೆಲ್ ಅಂತ ಅನ್ಸುತ್ತೋ ಆಗ ಇನ್ವೆಸ್ಟ್ ಮಾಡೋದ್ರ ಕಡೆ ನೋಡಬೇಕು. ಅದೇ ರೀತಿ ಪ್ರಾಫಿಟ್ ಬುಕ್ಕಿಂಗ್ ಮಾಡ್ಕೊಳೋದು ಕೂಡ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. ಸೊ ಇದನ್ನು ಯಾಕೆ ಹೇಳಕ್ಕೆ ಬರ್ತಾ ಇದ್ದೀನಿ ಅಂತಂದರೆ, ಈಗ ಇಷ್ಟೊಂದು ರ್ಯಾಲಿ ಆಗೋಗಿದೆ ಅಲ್ವಾ. ಜಸ್ಟ್ ಲಾಸ್ಟ್ ವೀಕ್ ನಾವು ಮಾತಾಡ್ಕೊಳ್ತಾ ಇದ್ವಿ, ಇನ್ ಕೇಸ್ ಏನಾದರೂ ಮಾರ್ಕೆಟಲ್ಲಿ ಫಾಲ್ ಆಗಿಬಿಡ್ತು ಅಂತಂದರೆ ಹೇಗೆ ನಾವು ಬಂದಿರೋ ಲಾಭನ ಕಾಯ್ದಿರಿಸ್ಕೊಳೋದು ಅಂತ. ಅಂದರೆ ಇವಾಗ ಒಬ್ಬ ಲಾಂಗ್ ಟರ್ಮ್ ಇನ್ವೆಸ್ಟರ್ ಆಗಿದ್ದಾರೆ ಅಂದರೆ ನಿಮ್ಮ ಪೋರ್ಟ್ಫೋಲಿಯೋ ಎಲ್ಲ ಇವಾಗ ಖಂಡಿತ ನೋಡಿ, ಇದು ಒಂದು ಆ್ಯಕ್ಟಿವಿಟಿ ಇವತ್ತು ದಯವಿಟ್ಟು ಮಾಡಿ. ಟ್ರೇಡ್ ಬಿಟ್ಬಿಟ್ಟು ಇನ್ವೆಸ್ಟ್ಮೆಂಟ್ ಜಾಸ್ತಿ ಮಾತಾಡ್ತಾ ಇದ್ದೀನಿ, ಯಾಕಂದರೆ ವೆರಿ ಇಂಪಾರ್ಟೆಂಟ್ ಇದು. ಸೊ ಯಾವ್ಯಾವುದು ಸ್ಟಾಕು ನಿಮ್ಮದು ಇವಾಗ ರೆಡ್ಡಲ್ಲಿದೆ ಅಂದರೆ ಸ್ವಲ್ಪ ಅದನ್ನು ಅನಲೈಸ್ ಮಾಡಿ ನೋಡಿ. ಯಾಕೆ ರೆಡ್ಡಲ್ಲಿದೆ ಅಂದರೆ, ನೀವು ಯಾವ ಟೈಮಲ್ಲಿ ಆ್ಯಾವ್ರೇಜ್ ಮಾಡಿ ಬೈ ಮಾಡಿದ್ದೀರಾ ಚಾರ್ಟ್ಸಲ್ಲಿ ಹೋಗ್ಬಿಟ್ಟು ನೋಡಿ. ಅಂದರೆ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ, ನೀವು ಒಂದು ತುಂಬ ಪೀಕಲ್ಲಿ ಬೈ ಮಾಡಿರ್ತೀರಿ. ನೀವು ಎಂಥದ್ದೇ ಪೀಕಲ್ಲಿ ಬೈ ಮಾಡಿದ್ರು ಇವಾಗ ಆ ಪೀಕೆಲ್ಲ ದಾಟ್ಕೊಂಡು ಮೇಲ್ಗಡೆ ಹೋಗಿರಬೇಕು. ಸೊ ಸೆಕ್ಟರಲ್ಲಿ ಅದಾಗಿರಬೇಕು. ಕೆಲವೊಂದು ಸೆಕ್ಟರ್ ಹೊರತುಪಡಿಸಿ, ಫಾರ್ ಎಕ್ಸಾಂಪಲ್ IT ಸೆಕ್ಟರು, ರಿಯಾಲಿಟಿ ಸೆಕ್ಟರು, ಕೆಮಿಕಲ್ ಸೆಕ್ಟರು, ಮೀಡಿಯಾ ಸೆಕ್ಟರು, ಈ 4 ಸೆಕ್ಟರ್ ನೀವೇನಾದ್ರು ಬೈ ಮಾಡಿದರೆ ನೀವು ಇನ್ನೂ ಲಾಸಲ್ಲಿರುವಂಥ ಸಾಧ್ಯತೆ ಇದೆ. ಆದರೆ ಅದರಲ್ಲಿ ನೀವು ಎಕ್ಸ್ಪೋಷರ್ನ ಕಮ್ಮಿ ಮಾಡ್ಕೊಳೋದು ನೋಡ್ಬೋದು, ಅಥವಾ ಈಗ ಅಲ್ಲಿ ಜಾಸ್ತಿ ಆ್ಯಡ್ ಮಾಡ್ಕೊಳೋದು ನೋಡ್ಕೋಬೋದು. ಯಾಕಂದರೆ ಸೆಕ್ಟರ್ ಬ್ರೇಕ್ಔಟ್ ಆಗ್ತಾ ಇರೋದ್ರಿಂದ ಈ ರೀತಿಯಾಗಿ ಹೇಳ್ತಾ ಇದ್ದೀನಿ. ಬಟ್ ಅದಲ್ಲದೆ ನೀವು ಬೇರೆ ಯಾವುದೇ ಸೆಕ್ಟ್ರಲ್ಲಿ ಹೊಂದಿರೋ ಸ್ಟಾಕು ಏನಾದರೂ ಈಗಲೂ ಕೂಡ ನೆಗೆಟಿವ್ ರಿಟರ್ನ್ ಇದೆ, ನಿಮ್ಮದು ಗ್ರೀನಲ್ಲಿ ಇಲ್ಲ ಅಂತಂದರೆ ದಯವಿಟ್ಟು ಆ ಸ್ಟಾಕಿಂದ ಎಕ್ಸಿಟ್ ಬರೋದ್ರ ಬಗ್ಗೆ ನೀವು ಯೋಚನೆ ಮಾಡ್ಬೋದು. ಅಂದರೆ ನನಗೆ ಗೊತ್ತಿಲ್ಲ, ನನ್ನ ಪೋರ್ಟ್ಫೋಲಿಯೋನಂತೂ ಯಾವುದೂ ಇಲ್ಲ ರೆಡ್ಡಲ್ಲಿ, ಎಲ್ಲದು ಗ್ರೀನಲ್ಲೇ ಇದೆ. ಬಟ್ ಇನ್ ಕೇಸ್ ಕೆಲವರು ತುಂಬ ಒಂದು ಪೆನ್ನಿ ಸ್ಟಾಕ್ಸ್ ಅಂತ ಹೇಳ್ಬಿಟ್ಟು ಇನ್ವೆಸ್ಟ್ ಮಾಡ್ತಾ ಇರ್ತೀರಾ, ಈ ರೀತಿ ಎಲ್ಲ ಇರುತ್ತೆ. ಸೊ ಅದು ಈಗ ಹೋಗುತ್ತೆ ಮುಂದೆ ಹೋಗುತ್ತೆ ಅಂತ ನೀವು ಕೂತಿದ್ರೆ ಖಂಡಿತ ಅದು ಆ ರೀತಿ ಆಗೋದಿಲ್ಲ. ನೋಡಿ, ಬ್ಲೂ ಚಿಪ್ ಕಂಪ್ನಿದು ಬೇರೆದೇ ಲೆಕ್ಕಾಚಾರ ಇರುತ್ತೆ. ಪೆನ್ನಿ ಸ್ಟಾಕ್ಗಳನ್ನು ನಾವು ಜಾಂಬೀಸ್ ಅಂತ ಕರೀತಾರೆ ಮಾರ್ಕೆಟ್ನಲ್ಲಿ. ಜಾಂಬೀಸ್ ಅಂದರೆ ಇವಾಗ ಸತ್ತೋಗ್ರದೆಲ್ಲ ಎದ್ದು ಬರೋದು ಅನ್ನೋದು ಪದ, ಅದು ಇಂಗ್ಲೀಷಿಂದದು. ಅದು ಯಾಕಾಗುತ್ತೆ ಅಂದರೆ, ಹೆಸರೇ ಇಲ್ಲದೇ ಇರೋಂಥ ಸ್ಟಾಕು, ಯಾರೇ ಕೇಳ್ದಲ್ಲೇ ಇರೋಂಥ ಸ್ಟಾಕು ಕೂಡ ಮಾತಾಡ್ತವೆ ಬುಲ್ ಮಾರ್ಕೆಟ್ ಟೈಮಲ್ಲಿ. ಆ್ಯಂಡ್ IPOಗಳು ಕೂಡ ನಿಮಗೇನು ಅಂತಲೇ ಗೊತ್ತಿರಲ್ಲ, ಆ ಕಂಪ್ನಿನೂ ಕೂಡ ಇವಾಗ ಇದೇ ರನ್ನ ಇದೇ ಚಿನ್ನ ಅಂತ ಹೇಳ್ಬಿಟ್ಟು ನಿಮಗೆ ಬಿಂಬಿಸ್ಬಿಟ್ಟು IPOನಲ್ಲಿ ಲಿಸ್ಟ್ ಮಾಡ್ಸೋಕ್ಕೆ ನೋಡ್ತಾರೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಆ ರೀತಿ ಯಾವುದಾದ್ರೂ ಸ್ಟಾಕ್ ಇದ್ದರೆ ಅಥವಾ ಆ ಥರ ಯಾವ್ದಾದ್ರು IPOನಲ್ಲಿ ತೊಗೋಬೇಕು ಅಂತಿದ್ರೆ ಅಂತಂದರೆ ಹಿಂದೆ ಮುಂದೆ ಯೋಚನೆ ಮಾಡಿ ನೋಡಿ. ಯಾಕಂದರೆ ಬುಲ್ ರನ್ನಲ್ಲಿ ತುಂಬ ಈಸಿಯಾಗಿ ಏನನ್ನು ಬೇಕು ಅದು ಸೆಲ್ ಮಾಡ್ಬೋದು, ಆದರೆ ಅದನ್ನು ಜೀರ್ಣಿಸ್ಕೊಳಕ್ಕೆ ತುಂಬ ಕಷ್ಟ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ಯಾಕಂದರೆ ಯಾಕೆ ಇದನ್ನ ಡಿಸ್ಕ್ಲೇಮರ್ ಕೊಟ್ಟು ಹೇಳ್ತಾ ಇದ್ದೀನಿ ಅಂದರೆ, ಈ ಟೈಮಲ್ಲಿ ಖಂಡಿತ ಸ್ಟಾಕು ಎಲ್ಲ ಕಡೆ ರೆಕಮೆಂಡೇಷನು
ಯಾವ್ದು ಗೊತ್ತಿಲ್ಲದವ್ರು ಇರೋದು ಯಾವುದನ್ನೋ ತೊಗೊಳಕ್ಕೆ ಹೋಗ್ತೀರಾ. ಬಟ್ ನಾನು ಹೇಳೋದು ಡೈಮಂಡ್ಸ್ ಇನ್ ದ ಡಸ್ಟ್ ಅಲ್ವಾ. ಸೊ ದೊಡ್ಡ ದೊಡ್ಡ ಡೈಮಂಡ್ ಸ್ಟಾಕಲ್ಲೇ ನಮಗೆ ಒಳ್ಳೆ ಬೆಲೆಯಲ್ಲಿ ಸಿಗ್ತಾ ಇದ್ದಾಗ ಅದನ್ನು ಯೂಟಿಲೈಸ್ ಮಾಡ್ಕೊಳ್ಳಿ. ಇದೇ ನಾವು ಪ್ರತಿದಿನ ಚಾರ್ಟ್ ಸ್ಟಾಕಲ್ಲಿ ಮಾತಾಡೋಂಥದ್ದು. ನಾನು ಯಾವುದೇ ಸ್ಟಾಕ್ ರೆಕಮೆಂಡ್ ಮಾಡೋಂಗಿಲ್ಲ, ಆದರೆ ನಾನು ಯಾವ್ದಾದ್ರು ಸ್ಟಾಕ್ ಮಾತಾಡ್ತಿದ್ರು ಸಾಮಾನ್ಯವಾಗಿ ಅದು ನಿಫ್ಟಿ 50 ಅಥವಾ ನಿಫ್ಟಿ 100 ಇರೋ ಸ್ಟಾಕನ್ನೇ ನಾವು ಜಾಸ್ತಿ ಮಾತಾಡ್ತಾ ಹೋಗ್ತೀವಿ. ನೀವು ಕೂಡ ನಿಮ್ಮ ಕೋರ್ ಪೋರ್ಟ್ಫೋಲಿಯೋನ ಅದರಲ್ಲೇ ದಯವಿಟ್ಟು ಬಿಲ್ಡ್ ಮಾಡ್ಕೊಳ್ಳಿ. ಯಾಕಂದರೆ ಈ ಟೈಮಲ್ಲಿ ಫಾಲ್ಸ್ ಸೆಲ್ಲಿಂಗ್ ಅನ್ನೋದು ತುಂಬ ಆಗ್ತಾ ಹೋಗುತ್ತೆ. ಯಾವುದೋ ಒಂದು ಇಷ್ಟೊಂದು ಪರ್ಸೆಂಟೇಜ್ ರಿಟರ್ನ್ ಕೊಟ್ಟಿದೆ, ಇವಾಗ ಅಲ್ಲಿ ಹಾಕಿದ್ರೆ ಇಷ್ಟ ಆಗ್ತಿತ್ತು ಅಂತ ಹಿಂದಿನ ನೋಡ್ಕೊಂಬಿಟ್ಟು ಇವಾಗ ಇನ್ವೆಸ್ಟ್ ಮಾಡೋಕ್ಕೆ ಬರ್ತಾರೆ, ಮರ್ತು ಬಿಡ್ತೀರಾ. ಆದರೆ ನೀವು ಒಂದು ಆಲ್ ಟೈಮ್ ಹೈಯಲ್ಲಿ ಬಂದು ಇನ್ವೆಸ್ಟ್ ಮಾಡ್ತಾ ಇರ್ತೀರಾ ಅಂತ ದಯವಿಟ್ಟು ಆ ತಪ್ಪನ್ನು ಮಾಡೋಕ್ಕೆ ಹೋಗ್ಬಿಡಿ. ನಾಳೆ ನಾನು ಪೋರ್ಟ್ಫೋಲಿಯೋ ಹೆಡ್ಜಿಂಗ್ ಬಗ್ಗೆ ಒಂದು ವೆರಿ ಇಂಪಾರ್ಟೆಂಟ್ ವೀಡಿಯೋ ಮಾಡ್ಕೊಡೋದಿದ್ದೀನಿ. ದಯವಿಟ್ಟು ಆ ವಿಡಿಯೋನ ಮಿಸ್ ಮಾಡಿಬಿಡಿ. ನೀವು ಟ್ರೇಡ್ ಮಾಡಲಿಲ್ಲ ಅಂದ್ರೂ ಆ ವಿಡಿಯೋನ ನೋಡಿ ಅಂತ ಹೇಳ್ತೀನಿ. ಯಾಕೆಂದರೆ ಲಾಂಗ್ ಟರ್ಮ್ ಇನ್ವೆಸ್ಟರ್ ಆಗಿದ್ದಾಗ ಈಗ ಪ್ರಾಫಿಟ್ ಬುಕ್ಕಿಂಗ್ ಮಾಡ್ಕೊಂಡ್ಬಿಟ್ರೆ ನಿಮಗೆ ಗೊತ್ತಿಲ್ಲ ಇನ್ನು ಎಷ್ಟು ಮೇಲಕ್ಕೆ ಹೋಗುತ್ತೆ ಅಂತ. ಸೊ ಅದೇ ರೀತಿ ಕೆಲವರು ಪ್ಲೆಡ್ಜ್ ಮಾಡಿರ್ತೀರ, ಆಪ್ಷನ್ಸಲ್ಲಿ ಟ್ರೇಡ್ ಮಾಡ್ತಿದ್ದರು, ಪೋರ್ಟ್ಫೋಲಿಯೋನ ಪ್ಲೆಡ್ಜ್ ಮಾಡಿರ್ತೀರ. ಆ ಪ್ಲೆಡ್ಜನ್ನು ತೆಗಿಬೇಕು, ಅನ್ಪ್ಲೆಡ್ಜ್ ಮಾಡಿ ಮತ್ತೆ ಸೆಲ್ ಮಾಡಬೇಕು. ಇದೆಲ್ಲ ಮಾಡೋಕ್ಕಿಂತ ನೀವು ಒಂದು ಇನ್ಶೂರೆನ್ಸ್ ತಗೊಳ್ಳೋ ಥರ ಒಂದು ಸಣ್ಣ ಖರ್ಚು ಮಾಡಿಬಿಟ್ಟು ನೀವು ಒಂದು ಹೆಡ್ಜ್ ಮಾಡಿಟ್ಕೊಂಡ್ಬಿಟ್ರೆ ನಿಮ್ಮ ಪೋರ್ಟ್ಫೋಲಿಯೋನ, ಮಾರ್ಕೆಟ್ ಇನ್ ಕೇಸ್ ಬಿದ್ದರೂ ನಿಮ್ಮ ಹೆಡ್ಜ್ ನಿಮ್ಮನ್ನು ಕಾಪಾಡ್ತಾ ಇರುತ್ತೆ. ನೀವು ಲಾಂಗ್ ಟರ್ಮಿಗೆ ಅಂತ ಏನು ಇನ್ವೆಸ್ಟ್ ಮಾಡಿರ್ತೀರ ಅದನ್ನು ನೀವು ಏನು ತೆಗೆಯುವಂಥ ಗೋಜು ಬೇಕಾಗೋದಿಲ್ಲ. ಇದು ಕೂಡ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀನಿ. ನಿಮ್ಗೆ ಹೇಳಿದೆ ಕೂಡ ಹಿಂದೆ, ಪ್ರತಿ ವರ್ಷ ನನ್ನ ಸ್ಟ್ರಾಟಜಿ ಟ್ಯಾಕ್ಸ್ ಹಾರ್ವೆಸ್ಟಿಂಗ್ ಮೆಥಡ್ ಮಾಡ್ತೀನಿ. ಅಪ್ ಟು 1 ಲಕ್ಷ ಏನು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಗೌರ್ಮೆಂಟೇ ಟ್ಯಾಕ್ಸ್ ಫ್ರೀ ಅಂತ ಇದೆ, ಅದನ್ನು ನಾನು ಬುಕ್ ಮಾಡ್ಕೊತೀನಿ ಅಂತ ಹೇಳಿದ್ದೆ. ಬಟ್ ಯಾವಾಗ ನೀವು ನಿಮ್ಮ ಪೋರ್ಟ್ಫೋಲಿಯೋನ ಪ್ಲೆಡ್ಜ್ ಮಾಡಿಟ್ಟಿರ್ತೀರ, ಈ ರೀತಿ ಅನ್ಪ್ಲೆಡ್ಜ್ ಮಾಡೋದು, ಪ್ಲೆಡ್ಜ್ ಮಾಡೋದು, ಈ ರೀತಿ ಮಾಡೋಂಥದ್ದು ಕಷ್ಟ ಆಗ್ತಾ ಹೋಗುತ್ತೆ. ಆಗ ನೀವು ನಿಮ್ಮ ಪೋರ್ಟ್ಫೋಲಿಯೋನ ಹೆಡ್ಜ್ ಮಾಡೋದ್ರ ಕಡೆ ಯೋಚನೆ ಮಾಡ್ತಾ ಹೋಗ್ಬೋದು. ಇದೆಲ್ಲದ್ರ ಬಗ್ಗೆ ನಾನು ಕ್ಯಾಪಿಟಲ್ ಗೇನ್ಸ್ ಅಂದರೆ ಏನು ಅಂತ ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡಿದ್ದೀನಿ. ಯಾರಿಗಾದ್ರೂ ಟ್ಯಾಕ್ಸೇಷನ್ ಬಗ್ಗೆ ಗೊತ್ತಿಲ್ಲ, ಇನ್ವೆಸ್ಟ್ಮೆಂಟಿಗೆ ಯಾವ ರೀತಿ ಟ್ಯಾಕ್ಸ್ ಅಪ್ಲೈ ಆಗುತ್ತೆ, ಟ್ರೇಡಿಂಗಿಗೆ ಯಾವ ರೀತಿ ಟ್ಯಾಕ್ಸ್ ಅಪ್ಲೈ ಆಗುತ್ತೆ ಅಂತಂದರೆ ಪ್ರೀಮಿಯರಲ್ಲಿ ಅದಿದೆ, ಅದನ್ನು ದಯವಿಟ್ಟು ನೀವು ಚೆಕ್ಔಟ್ ಮಾಡಿ ಅಂತ ಹೇಳ್ತೀನಿ. ಕ್ವಿಕ್ಕಾಗಿ ನಾವು ವಾಪಸ್ಸು ಟ್ರೇಡಿಂಗ್ನ ರೆಸ್ಯೂಮ್ ಮಾಡೋಣ. ಸೊ ನಿಫ್ಟಿನಲ್ಲಿ ಈ ರೀತಿಯಾಗಿ ಬುಲ್ಲಿಶ್ನೆಸ್ಸು ನಾವು ನೋಡಿಲ್ಲ ಅಂತ ಹೇಳಿದೆ ನಿಮಗೆ. ಸೊ ನೋಡೋಣ, 21,500 ಒಂದು ಪ್ರಾಫಿಟ್ ಬುಕ್ಕಿಂಗ್ ಆಗಿದೆ ಕೊನೆಯ ಟೈಮಲ್ಲಿ. ಯೂಶಲಿ ನೋಡಿ, ಶುಕ್ರವಾರ ಒಂದು ಥಿಯರಿ ಏನಿದೆ ಅಂದರೆ, ಯಾರು ಪೊಸಿಷನ್ನ ಹಾಗೆ ಕ್ಯಾರಿ ಮಾಡ್ಕೊಂಡು ಹೋಗಲ್ಲ ಪ್ರಾಫಿಟ್ ಬಂದಿದ್ರು. ಯಾಕಂದರೆ ವೀಕೆಂಡಲ್ಲಿ ಏನು ಬೇಕಾದರೂ ಚೇಂಜ್ ಆಗ್ಬೋದು, ಯಾಕೆ ಸುಮ್ಮನೆ ರಿಸ್ಕ್ ಅಂತ ಹೇಳ್ಬಿಟ್ಟು ಯೂಶಲಿ ಒಂದು ಪೋರ್ಟ್ಫೋಲಿಯೋನ ಅಂದರೆ ತಮ್ಮ ಪ್ರಾಫಿಟ್ನ ಬುಕ್ ಮಾಡ್ಕೊಳೋ ಥರನೇ ನೋಡ್ತಾರೆ. ಸೊ ಇವತ್ತು ಕೂಡ ನನ್ನ ಸೆಂಟಿಮೆಂಟ್ ಈ ರೀತಿ ಬರುತ್ತೆ ಅಂತ ಇರಲಿಲ್ಲ. ಲಕ್ಕಿಲಿ ನಾನು ಆ ಟೈಮಲ್ಲಿ ಯಾವುದೂ ಟ್ರೇಡಲ್ಲಿರಲಿಲ್ಲ. ಬಟ್ ಇಲ್ಲಿ ನೀವು ನೋಡೋದಾಗಿದ್ದರೆ ಇಷ್ಟೊಂದು ದೊಡ್ಡ ಗ್ಯಾಪ್ ಆಗಿದೆ. ಎರಡು ದಿನದಲ್ಲಿ ಇಂಥ ಒಂದು ರ್ಯಾಲಿ ಆಗಿದೆ. ಇಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಮಾಡ್ತಿರೋದ್ರಿಂದ ಒಂದು ಪ್ರಾಫಿಟ್ ಬುಕ್ಕಿಂಗ್ ಬಂದು ಇಲ್ಲಿ ಮುಗಿಬೋದು ಅಂತ ನಾನು ಲೆಕ್ಕಾಚಾರ ಮಾಡಿ ಆರಾಮಾಗಿ ಹೋಗಿದೆ. ಬಟ್ ಇವತ್ತು ನೋಡೋದಾದರೆ ಇನ್ನೂ ಹೊಸ ಪೊಸಿಷನ್ ಆ್ಯಡ್ ಮಾಡ್ಕೊಳೋ ಥರ ಆಗೋಗಿದೆ. ಸೊ ಇದು ಯಾವ ಲೆಕ್ಕಾಚಾರ ಅಂತ ನನಗೆ ಗೊತ್ತಾಗ್ತಿಲ್ಲ. ಹಾಗಾಗಿ ಖಂಡಿತ ಮಾರ್ಕೆಟು ಪಾಸಿಟಿವ್ ಆಗಿದೆ. ಯಾರಾದರೂ ಪೊಸಿಷನ್ ಟ್ರೇಡ್ ತೊಗೊತಿದ್ರೆ ನೋಡಿ, ತುಂಬ ಕಷ್ಟ ಆಗಿರುತ್ತೆ. ಪೊಸಿಷನ್ ಟ್ರೇಡ್ ತೊಗೋಬೇಕು ಅಂತಂದರೆ ಒಂದಾದರೂ ವೀಕ್ಲಿ ಕ್ಯಾಂಡಲಲ್ಲಿ ನಿಮಗೆ ರೆಡ್ ಕ್ಯಾಂಡಲ್ ಬಂದರೆ ಯೋಚನೆ ಮಾಡಿ, ಇಲ್ಲ ಅಂದರೆ ಯೋಚನೆ ಮಾಡೋಕ್ಕೆ ಹೋಗ್ಬಿಡಿ ಪೊಸಿಷನ್ ಟ್ರೇಡ್ನ. ಯಾಕಂದರೆ ಅಲ್ಲಿ ತನಕ ಮಾರ್ಕೆಟ್ ಎಲ್ಲಿ ಹೋಗುತ್ತೆ ಅಂತ ಹಿಡಿಯೋಕ್ಕಾಗ್ತಾ ಇಲ್ಲ. ಅದೇ ರೀತಿಯಾಗಿ ಯಾರಾದರೂ ಸೋಮವಾರ ಇಂಟ್ರಾಡೇ ಟ್ರೇಡ್ ಮಾಡೋರಾಗಿದ್ರು, ನಾನೇನು ಹೇಳ್ತಾ ಇದ್ದೀನಿ ಅಂತಂದರೆ, ಹಳೆ ಸ್ವಿಂಗನ್ನು ಬಿಟ್ಟು ಕೆಳಗಡೆ ಬರೋ ತನಕ ಯೋಚನೆ ಮಾಡೋಕೆ ಹೋಗ್ಬಿಡಿ. ಅಂದರೆ ಈಗ ನೋಡಿ, ಇದೊಂದು ದೊಡ್ಡ ಬೇಸ್ ಆಗಿದೆ. ಇದು ನಾಳೆಗೆ ಸೋಮವಾರಕ್ಕೆ ಸಪೋರ್ಟ್ ಯಾವುದಿದು 21,320 ಸಪೋರ್ಟ್ ಆಗುತ್ತೆ. ಅದಕ್ಕಿಂತ ಕೆಳಗಡೆ ಬಂದರೆ ಇದು ಈ ಬಸ್ ಸ್ಟ್ಯಾಂಡ್ ಸಪೋರ್ಟ್ ಆಗ್ತಾ ಹೋಗುತ್ತೆ. ಅಂದರೆ 21,200 ಸಪೋರ್ಟ್ ಆಗ್ತಾ ಹೋಗುತ್ತೆ. ಅದಕ್ಕಿಂತ ಕೆಳಗಡೆ ಬಂದರೆ ಈ 21,080 ಈ ಝೋನ್ ಏನಾದ್ರು ಬ್ರೇಕ್ ಆಗಿ ಬಂತು ಅಂತಂದರೆ ಈ ಗ್ಯಾಪು ಫಿಲ್ ಆಗೋಕ್ಕೆ ಬರ್ತಾ ಹೋಗುತ್ತೆ. 21,080 ಹಿಂದ್ಗಡೆನೂ ಸಪೋರ್ಟ್ ಇರಬೇಕು ನೋಡ್ತಗೋಣ. ಇಲ್ಲ, ಇಲ್ಲಿ ಈ ಝೋನ್ ಇದೆ ಅಲ್ವಾ. ಸೊ ಈ ಝೋನ್ ಅಂದರೆ 21,030 ತನಕ ಬಂದು ಟೆಸ್ಟ್ ಆಗ್ತಾ ಹೋಗ್ಬೋದು. ನೋಡಿ, ಈ ಟೆಸ್ಟ್ ಆಗಬೇಕು ಅಂತ ಅನ್ಕೊತಾ ಇದ್ದೀನಿ ನಾನು ಮುಂದಿನ ವಾರಕ್ಕೆ. ಬಟ್ ಮುಂದಿನ ವಾರಕ್ಕೆ ಒಂದೇ ಸಲ ಜೋರಾಗಿ ಫಾಲ್ ಬರುತ್ತೆ ಅಂತ ಅನ್ಕೋಬೇಡಿ. ನಿಧಾನಕ್ಕೆ ಸೈಡ್ ವೈಸ್ ಆಗಿ ಈ ರೇಂಜ್ ಒಳಗೇನೆ ಮುಗಿಸುವಂಥ ಸಾಧ್ಯತೆ ಇದೆ. ಸೊ 21,500 ನೋಡಿ, ನಿಫ್ಟಿನಲ್ಲಿ ಎವ್ರಿ 500 ಪಾಯಿಂಟ್ಸು ಬ್ಯಾಂಕ್ ನಿಫ್ಟಿನಲ್ಲಿ ಆದರೂ ಅಷ್ಟೇ ಅದು ಇಂಪಾರ್ಟೆಂಟ್ ಲೆವೆಲ್ ಅಂತ ನಾವು ಮಾತಾಡ್ತೀವಿ. ಸೊ 21,500 ಬಂದಿದೆ. 2 ದಿನದಲ್ಲೇ 500 ಪಾಯಿಂಟ್ ಮೂವ್ಮೆಂಟ್ ಆಗಿರೋದ್ರಿಂದ ಇದರ ಮೇಲ್ಗಡೆ ಹೋಗೋ ಸಾಧ್ಯತೆ ಕಮ್ಮಿ ಅಂತಲೇ ನಾನು ನೋಡ್ತೀನಿ. ಹಾಗಾಗಿ ಏನೇ ಪಾಸಿಟಿವ್ ನ್ಯೂಸ್ ಅಂತ ಇದ್ರೂ ನೀವು ಟ್ರೇಡ್ ತೊಗೊಂಡ್ಕೊಂಡ್ರೆ ಇನ್ಮೇಲಿಂದ ತುಂಬ ಹುಷಾರಾಗಿರಬೇಕು. ಬಟ್ ಆಪ್ಷನ್ ಸೆಲ್ಲಿಂಗ್ ಮಾಡೋದಕ್ಕೆ ಒಂದು ಮುಂದಿನ ವಾರ ಒಳ್ಳೆ ಆಪರ್ಚುನಿಟಿ ಆಗುತ್ತೆ ಅಂತ. ಈ ವಾರ ನನಗೆ ಗೊತ್ತಿದೆ, ಎಲ್ಲಿ ಮಾಡಿದ್ರೂ ಪೊಸಿಷನ್ನ ಮೇಲ್ಗಡೆ ತೊಗೊಂಡೇ ಹೋಗಬೇಕಾಗಿತ್ತು. ಬಟ್ ಮುಂದಿನ ವಾರ ನನಗೆ ಈ ಝೋನು 21,000ದಿಂದ 21,500 ಆಪ್ಷನ್ ಸೆಲ್ಲಿಂಗ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ. ಮುಂದಿನ ವಾರ ಎಕ್ಸ್ಪೈರಿ ಕೂಡ ಇದೇ ಝೋನಲ್ಲಿ ಮುಗಿಸ್ತಾರೆ ಅನ್ನೋದು ನನ್ನ ಅಭಿಪ್ರಾಯ. ನೋಡ್ತಾ ಹೋಗೋಣ. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿ. ಸೊ ಬ್ಯಾಂಕ್ ನಿಫ್ಟಿ ಇವತ್ತು ಇಡೀ ದಿನ ಒಂದು ಆರಾಮಾಗಿರೋ ಝೋನಲ್ಲಿ ಇತ್ತು. ಇವತ್ತು ನೋಡಿ, ಶಾರ್ಪ್ ರಿಜೆಕ್ಷನ್ ಬಂತು 48,000ದಿಂದ ಶಾರ್ಪ್ ರಿಜೆಕ್ಷನ್ ಬಂದ್ರು. ಈ ಬೇಸನ್ನು ಏನಾದ್ರು ಬಿಟ್ಟೋಗಿದೆ ನೋಡಿ, ಮಾರೋಬಾಜು ಕ್ಯಾಂಡಲ್ಗಳ ಸಪೋರ್ಟ್ ಆಗ್ತಾನೆ ಹೋಗುತ್ತೆ. ಅದ್ರ ಲೋ, ಅದ್ರ ಹೈ ವೆರಿ ಇಂಪಾರ್ಟೆಂಟ್ ಅಂತ ಮಾತಾಡ್ತಿದ್ವಿ. ಇವತ್ತು ನೋಡಿ, ಆ ಲೋನ ನೋಡಿ ಬಿಟ್ಕೊಟ್ಟೇ ಇಲ್ಲ. ಅದಕ್ಕೆ ಫಸ್ಟ್ ಪುಲ್ ಬ್ಯಾಕಲ್ಲಿ ಯಾವತ್ತೂ ಕೈ ಸುಟ್ಕೊಳಕ್ಕೆ ಹೋಗಬಾರ್ದು. ಎಸ್ಪೆಷಲಿ ಒಂದು ಮಾರೋಬಾಜು ಕ್ಯಾಂಡಲ್ ಇದೆ ಅಂದರೆ ಅದ್ರ ಜೊತೆ ಯುದ್ಧ ಮಾಡೋಕ್ಕೆ ಹೋಗಲೇಬಾರ್ದು. ಅಲ್ಲಿ ಕರೆಕ್ಟಾಗಿ ನಿಮಗೆ ಸಪೋರ್ಟ್ ತೊಗೊಂಡಿದೆ. ಸಪೋರ್ಟ್ ತೊಗೊಂಡು ಲಾಸ್ಟಿಗೆ ಯಾವ ರೀತಿಯಾಗಿ ಬ್ಯಾಂಕ್ ನಿಫ್ಟಿ ಕೂಡ ಸಪೋರ್ಟ್ ಮಾಡಿದೆ ನೋಡಿ, ಈ ಮಾರೋಬಾಜು ಕ್ಯಾಂಡಲ್ಗಿಂತಲೂ ಮೇಲ್ಗಡೆ ಹೋಗಿದೆ. ಈಗ 48,000ಗಿಂತಲೂ ಮೇಲ್ಗಡೆ ಬಂದು ಕ್ಲೋಸಿಂಗ್ ಆಗಿದ್ದೀವಿ. ಸೊ 48,000 ಅನ್ನೋದು ಇವಾಗ ಇಮಿಡಿಯೇಟ್ ಸಪೋರ್ಟ್ ಆಗ್ತಾ ಹೋಗುತ್ತೆ. ಬಟ್ ಅಫ್ಕೋರ್ಸ್ ಅದ್ರ ಮೇಲ್ಗಡೆ ತುಂಬ ಒಂದು ಕನ್ಸಿಡರಬಲ್ ಆಗಿ ಮೇಲ್ಗಡೆ ಏನು ಕ್ಲೋಸ್ ಆಗಿಲ್ಲ. ಬಟ್ 48,200 ಕೂಡ ಟೆಸ್ಟ್ ಮಾಡಿದ್ದೀವಿ. ಸೊ 48,000ಗಿಂತ ಒಳಗಡೆ ಬಂತು ಅಂತಂದರೆ ಮತ್ತೆ ಈ ಝೋನ್ನೇ ನಾವು ಟ್ರೇಡ್ ಮಾಡ್ಕೊತ ಹೋಗ್ಬೋದು. ಎಲ್ಲಿ ತನಕ 47,700 ಬ್ರೇಕ್ ಆಗಲ್ಲ ಅಲ್ಲಿ ತನಕ ಈ ಗ್ಯಾಪ್ ಫಿಲ್ ಆಗುತ್ತೆ ಅಂತ ನಾವು ಅನ್ನೋಕ್ಕಾಗಲ್ಲ. ಸೊ 47,700 ಕೆಳಗಡೆ ಬಂದ್ರು 47,500 ನೆಕ್ಸ್ಟ್ ಸಪೋರ್ಟ್ ಕಾಣಿಸ್ತಾ ಇದೆ. ಸೊ ಎವ್ರಿ 200 ಪಾಯಿಂಟ್ ಸ್ವಲ್ಪ ಹೇಳೋದು ಗೊತ್ತಾಗ್ತಾ ಇದೆ ಅನ್ಸುತ್ತೆ. 47,700, 47,500, 47,500 ಬ್ರೇಕ್ ಆಯಿತು ಅಂತಂದರೆ ಮತ್ತೆ ನಾವು 47,100 ತನಕ ಟೆಸ್ಟ್ ಆಗೋ ಸಾಧ್ಯತೆ ಇದೆ. ಸೊ ಮುಂದಿನ ವಾರಕ್ಕೆ ಈ ರೇಂಜು ಮೇಲ್ಗಡೆ ನೀವು 48,500 ಸೇಫ್ ಝೋನ್ ಅಂತ ಅನ್ಕೋ.
ಅನ್ಕೋಬೋದು. ಸೊ ಈ ಝೋನ್ ಒಳಗೆ 48,500 47,000 ಅಂದರೆ ಸರಿಸುಮಾರು 1,500 ಪಾಯಿಂಟ್ಸಲ್ಲಿ ಮುಂದಿನ ವಾರ ಬ್ಯಾಂಕ್ ನಿಫ್ಟಿ ಇರ್ಬೋದು ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ನೋಡೋಣ ಯಾವ ರೀತಿ ಶೇಪ್ ಆಗ್ತಾ ಹೋಗುತ್ತೆ ಅಂತ. ಅದೇ ರೀತಿಯಾಗಿ ಇವತ್ತು ಸೆನ್ಸೆಕ್ಸ್ ಎಕ್ಸ್ಪೈರಿ ಆಗಿತ್ತು. ಸೆನ್ಸೆಕ್ಸ್ ಎಕ್ಸ್ಪೈರಿನಲ್ಲಿ ನಿನ್ನೆ 1,000 ಪಾಯಿಂಟ್ ದೂರ ಇಟ್ಕೊಂಡ್ರು ಬೆಸ್ಟೇ ಅಂತಲೇ ಹೇಳಿದ್ದೆ. ಇವತ್ತು ಬೆಳಗ್ಗೆ ಓಪನ್ ಆಗಿದ್ದು ನೋಡಿದ್ರೆ 71,200 ಸೇಫ್ ಅನ್ನೋ ಥರ ಕಾಣಿಸ್ತಾ ಇತ್ತು. ಯಾಕಂದರೆ ಆಪ್ಷನ್ ಚೈನ್ ನೋಡೋದಾದರೆ ಆಪ್ಷನ್ ಚೈನ್ ಸೆನ್ಸಿಬಲಲ್ಲಿ ತೋರಿಸೋದಿಲ್ಲ. ಬಟ್ ಅದಾದಮೇಲೆ ನಿಮಗೆ ಒಂದೇ ಝೋನಲ್ಲಿ ಇತ್ತು ಕೂಡ. ಯಾರಾದರೂ 2.25 ಎಕ್ಸಿಟ್ ಮಾಡ್ಕೊಂಡಿರಲಿಲ್ಲ ಅಂದರೆ ನೋಡಿ ನಿಮಗೆ ಆಮೇಲೆ ಸೂಪರ್ ಆಗಿರುತ್ತೆ. ಅಥವಾ ಬರೀ ಅವಾಗ ಯಾರು ಆಪ್ಷನ್ ಬೈಕ್ ಮಾಡಿ ಇವತ್ತು ಹಾಕಿದ್ರು ಕೆಲವರು. ₹10 ತೊಗೊಂಡಿದ್ದು ₹20 ಮಾರಿದೆ ನಾನು. ಆಮೇಲೆ ನೋಡಿದ್ರೆ ಅದು ₹400 ಹೋಯಿತು ಅಂತ. ಎಸ್, ಈ ಥರ ದಿನಗಳು ಬರೋದು ತುಂಬ ಅಪರೂಪ. ಅದನ್ನ ಹಿಡಿಯೋಕ್ಕಾಗೋದಿಲ್ಲ. ಹಾಗಾಗಿ ಅದರಿಂದ ನೀವು ಹೋಗಕ್ಕೆ ಹೋಗ್ಬಿಡಿ. ಅಂದರೆ ₹10 ಇದ್ದಾಗ ನೀವು ಅನಿಸುತ್ತೆ ಒಂದು ದೊಡ್ಡ ಪ್ರಮಾಣದಲ್ಲಿ ಒಂದು ಲಾಟ್ ತೊಗೊಂಡ್ಬಿಟ್ಟಿದ್ರೆ ನಂಗೆ ಲಾಭ ಆಗ್ತಿತ್ತಲ್ಲ ಅಂತ. ಬಟ್ ₹10 ಇಂಟು ಮಲ್ಟಿಪಲ್ ಲಾಟ್ಸ್ ಅಂದರೆ ಅದು ಲಾಸು ಕೂಡ. ಬಟ್ ಔಟ್ ಆಫ್ ದ ಮನಿ ಆ ರೀತಿ ಟ್ರೇಡ್ ಮಾಡೋಕ್ಕೆ ಏನೋ ತೊಂದರೆ ಇಲ್ಲ. ಅದು ಹೇಳ್ತಾನೆ ಇರ್ತೀನಿ, ಎಕ್ಸ್ಪೈರಿ ದಿನ ಟ್ರೇಡ್ನ ಮಾಡ್ಬೋದು ಅಂತ. ಜಸ್ಟ್ ಬಿಕಾಸ್ ನಿಮ್ಗೆ ಇಲ್ಲೊಂದು ದೊಡ್ಡ ಬಸ್ ಸ್ಟ್ಯಾಂಡ್ ಇತ್ತು, ಈ ಬಸ್ ಸ್ಟ್ಯಾಂಡಿಂದ ಇಲ್ಲಿ ಬ್ರೇಕ್ಔಟ್ ಆಗ್ತಿದೆ ಅಂತ ಇಲ್ಲಿ ತೊಗೋಬೇಕಾಯ್ತು. ಬಟ್ ಅಷ್ಟೊತ್ತಿಗೆ ಆಲ್ರೆಡಿ 3 ಗಂಟೆ ಆಗೋಗಿರುತ್ತೆ. ಬಟ್ 3 ಗಂಟೆ ಟೈಮಲ್ಲಿ ಕೆಲವೊಂದ್ಸಲ ಎಕ್ಸ್ಪ್ಲೋಸಿವ್ ಮೂವ್ ಬರುತ್ತೆ. ಮಂತ್ಲಿ ಎಕ್ಸ್ಪೈರಿಗಳಲ್ಲಿ ಈ ರೀತಿ ಆಗುತ್ತೆ ನೋಡಿ. 2:45 3 ಗಂಟೆ ಕ್ಯಾಂಡ್ಲು ಅಲ್ಲಿಂದ ನೀವು ಯಾರು ತೊಗೊಳೋದಾಗಿದ್ರೆ ಆ ರೀತಿ ಟ್ರೇಡ್ ಮಾಡ್ಬೋದಾಗಿತ್ತು. ಬಟ್ ಸೆನ್ಸೆಕ್ಸಲ್ಲೂ ಕೂಡ ನೋಡಿ 71,500 ಬಂದು ಟೆಸ್ಟ್ ಆಗಿದ್ದೀವಿ. ಸೊ ಇದು ಕೂಡ ಅನ್ಬಿಲಿವಬಲ್. ಬಟ್ ಸೆನ್ಸೆಕ್ಸಲ್ಲಿ ನಿಮಗೆ 10,000 ಪಾಯಿಂಟು ಒಂದೊಂದು ವರ್ಷದಲ್ಲಿ ಸಿಗ್ತಾ ಹೋಗುತ್ತೆ. ಸೊ ನೋಡ್ತಾ ಹೋಗೋಣ. ಸೆನ್ಸೆಕ್ಸು ಕೂಡ ತುಂಬ ಮೇಲ್ಗಡೆ ಹೋಗಿದೆ. ಆದರೆ ಇದಕ್ಕೆ ಒಂದು ಪಾಸ್ ಬರಬೇಕು, ಪ್ರಾಫಿಟ್ ಬುಕ್ಕಿಂಗ್ ಆಗಬೇಕು. ಆದರೆ ನಾವು ಫೋರ್ಸ್ಫುಲಿ ಅದನ್ನ ಅಪ್ಲೈ ಮಾಡೋವಾಗಿಲ್ಲ. ಯಾವಾಗ ಮಾರ್ಕೆಟ್ ಆಗುತ್ತೆ ಅನ್ನೋದನ್ನ ನಾನು ಆಗಲೇ ಹೇಳಿದಾಗೆ ವೀಕ್ಲಿ ಕ್ಯಾಂಡಲಲ್ಲಿ ನೀವು ಅಪ್ಲೈ ಮಾಡ್ಕೊಂಡು ನೋಡಿದ್ರೆ ಖಂಡಿತ ಸಿಗ್ತಾ ಹೋಗುತ್ತೆ. ಎಲ್ಲಿ ತನಕ 1 ವೀಕ್ ಆದರೂ ನಮಗೆ ರೆಡ್ ಕ್ಯಾಂಡಲ್ ಅಂತ ಬರಲ್ವೋ ಅಲ್ಲಿ ತನಕ ನಾವು ಇದಕ್ಕೆ ಒಂದು ಕರೆಕ್ಷನ್ ಬರುತ್ತೆ ಅನ್ನೋದನ್ನು ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗೋದಿಲ್ಲ. ಅಲ್ಲಿ ತನಕ ಸಣ್ಣ ಪ್ರಮಾಣದಲ್ಲಿ ಅಫ್ಕೋರ್ಸ್ ಇವಾಗ ಭಯ ಆಗುತ್ತೆ ಟ್ರೇಡ್ ಮಾಡೋದಕ್ಕೂ ಕೂಡ. ಹಾಗಾಗಿ ವಾಚ್ ಮಾಡಿ ಮಾರ್ಕೆಟ್ನ ಅಂತಲೇ ಹೇಳ್ತೀನಿ. ಪೋರ್ಟ್ಫೋಲಿಯೋನ ರೈಡ್ ಮಾಡ್ಕೊತ ಹೋಗಲಿ. ಅದಕ್ಕೆ ಹೆಡ್ಜ್ ಮಾಡೋದನ್ನ ನಾನು ನಾಳೆ ನಿಮಗೆ ಆ ವಿಡಿಯೋ ಮಾಡಿಬಿಟ್ಟು ತೋರಿಸ್ತೀನಿ. ಸೊ ಕ್ವಿಕ್ಕಾಗಿ ಒಂದು ಸ್ಟಾಕ್ಸ್ಗಳ ಬಗ್ಗೆ ಮಾತಾಡ್ತೋಣ. ಅದಕ್ಕಿಂತ ಮುಂಚೆ ಮರ್ತೋಯ್ತು, ಸೋಮವಾರ ಮಿಡ್ ಕ್ಯಾಪ್ ನಿಫ್ಟಿ ಎಕ್ಸ್ಪೈರಿ ಅಲ್ವಾ. ಸೊ ಮಿಡ್ ಕ್ಯಾಪ್ ನಿಫ್ಟಿ ಎಕ್ಸ್ಪೈರಿನಲ್ಲಿ ಏನಾಗಿದೆ ಅಂತ ನೋಡ್ಕೊಂಡ್ಬೋಣ. ನೋಡಿ, ಮಿಡ್ ಕ್ಯಾಪ್ ನಿಫ್ಟಿ ಎಕ್ಸ್ಪೈರಿ ಇವತ್ತು ಸ್ವಲ್ಪ ತಣ್ಣಗಿದ್ದು ಅಂದರೆ ಇದೇನೆ, ಎಲ್ಲೂ ಹೋಗಿಲ್ಲ, ಇದೇ ಝೋನಲ್ಲಿದೆ. ಸೊ ಇಲ್ಲಿ ಒಂದು ಟ್ರೆಂಡ್ ಲೈನ್ ಅಂತ ಕೂಡ ನೀವು ಎಸ್ಟಾಬ್ಲಿಷ್ ಮಾಡ್ಕೋಬೋದು. ಸೊ ಈ ಝೋನ್ ಏನಾದ್ರು ಬ್ರೇಕ್ ಆಯಿತು ಅಂತಂದರೆ ಸರಿಸುಮಾರು 10,250 ಏನಾದ್ರು ಬ್ರೇಕ್ ಆಯಿತು ಅಂತಂದರೆ ಒಂದು ಕರೆಕ್ಷನ್ ಬರ್ತಾ ಇದೆ ಅಂತ ಅನ್ಕೋಬೋದು. 10,250 ಅಲ್ಲ, ಇದು 290 ಅನ್ಬೋದು. ಸೊ ಅಲ್ಲಿಂದ ಏನಾದ್ರು ಕರೆಕ್ಷನ್ ಬಂತು ಅಂದರೆ 10,260 250 240 ಈ ಝೋನ್ ತನಕ ಬರೋ ಸಾಧ್ಯತೆ ಇರುತ್ತೆ. ಇಲ್ಲ ಮೇಲ್ಗಡೆ ಕೊಟ್ಟು ಹೋಯಿತು ಅಂತಂದರೆ ಇನ್ನೂ ಮೇಲ್ಗಡೆ ಹೋಗ್ಬೋದು. ಕ್ವಿಕ್ಕಾಗಿ ಒಂದಿಷ್ಟು ಆಪ್ಷನ್ ಚೈನ್ ನೋಡ್ಕೊಂಡ್ಬೋಣ. ಆಪ್ಷನ್ ಚೈನು ಯಾವುದರಲ್ಲಿ? ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ. ಸೊ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಯಾವ ರೀತಿ ಇದೆ ನೋಡೋಣ. ಸೋಮವಾರಕ್ಕೆ ಯಾಕೆ ವರ್ಕ್ ಆಗ್ತಾ ಇಲ್ಲವಲ್ಲ. ಓಕೆ, ಆಪ್ಷನ್ ಚೈನ್ ನೋಡೋದಾದರೆ 10,325 350 ಇಲ್ಲೆಲ್ಲ ನೋಡಿ ನಿಮಗೆ ಕಾಲ್ ರೇಟಿಂಗ್ ಕಾಣಿಸ್ತಾ ಇದೆ. 11 ಲಕ್ಷ 16 ಲಕ್ಷ 15 ಲಕ್ಷ 22 ಲಕ್ಷ. ಸೊ ಕಾಲ್ ರೇಟಿಂಗ್ ಜಾಸ್ತಿ ಆಗಿದ್ದಾರೆ. ಬಟ್ 10,300 ಈಕ್ವಲ್ ಫೈಟ್ ಇದೆ. 14 ಲಕ್ಷ ಈಕ್ವಲ್ ಫಿಟ್ ಇದೆ. ಸೊ ಕಾಲ್ ರೇಟಿಂಗ್ ಜಾಸ್ತಿ ಕಾಣಿಸ್ತಾ ಇದೆ. ನೋಡೋಣ ಎಲ್ಲಿ ಓಪನ್ ಆಗುತ್ತೆ ಅನ್ನೋದು ವೆರಿ ಇಂಪಾರ್ಟೆಂಟು. ಇನ್ ಕೇಸ್ ಏನಾದ್ರು ಗ್ಯಾಪ್ ಡೌನ್ ಓಪನಿಂಗ್ ಆಗ್ಬಿಡ್ತು ಅಂತಂದರೆ ಆವಾಗ ಮತ್ತೆ ನೀವು ಟ್ರೇಡ್ನ ಚೇಂಜ್ ಮಾಡ್ಕೋಬೇಕು. ಅಂದರೆ ನಾನು ಏನು ಹೇಳ್ತಾ ಇದ್ದೀನಿ, 10,260 290 ಅನ್ಸುತ್ತೆ. ಇದು 290ರಿಂದ 280 ಈ ಝೋನ್ಗಿಂತ ಕೆಳಗಡೆ ಏನಾದ್ರು ಓಪನ್ ಆಯಿತು ಅಂತಂದರೆ ನೋಡಿ ನಮಗೆ ಅವಾಗ ಲೋಯರ್ ಹೈ ಲೋಯರ್ ಲೋ ಪ್ಯಾಟರ್ನ್ ಕನ್ಫರ್ಮೇಷನ್ ಆಗುತ್ತೆ. ಅವಾಗ 10,250 ನಮ್ಮ ಸಪೋರ್ಟ್ ಆಗ್ತಾ ಹೋಗುತ್ತೆ. ಬಟ್ ನೀವು ಇಲ್ಲಿ ಆಪ್ಷನ್ ರೈಟಿಂಗ್ ಕೂಡ ಮಾಡ್ತಾ ಹೋಗ್ಬೋದು. ಅಂದರೆ 10,300ಕ್ಕೆ ಇವಾಗ ಟಫ್ ಫೈಟ್ ಇರೋದ್ರಿಂದ ಆಪ್ಷನ್ ಚೇಂಜ್ ಆಗ್ಬೋದು. ಆ ರೀತಿ ಮಾಡ್ತಾ ಹೋಗ್ಬೋದು. ಸೊ ನೋಡೋಣ, ಈ ಬೇಸ್ ಇಲ್ಲೊಂದು ಸ್ಟ್ರಾಂಗ್ ಬೇಸ್ ಇದೆ. ಸೊ ಅದನ್ನಂತೂ ಬಿಟ್ಕೊಡೋದಿಲ್ಲ ಅಂತ ಅನ್ಸುತ್ತೆ. ಯಾಕಂದರೆ ಏನೇ ಆಗಿದ್ರು ಫಸ್ಟ್ ಪುಲ್ ಬ್ಯಾಕ್ ಆಗಿರುತ್ತೆ. ಹಾಗಾಗಿ ದಯವಿಟ್ಟು ಹುಷಾರಾಗಿರಬೇಕು. 10,250 ಬಂದು ಟೆಸ್ಟ್ ಆಗ್ಬೋದು ಮಿಡ್ ಕ್ಯಾಪ್ ನಿಫ್ಟಿ ಸೋಮವಾರ. ಆ ರೀತಿ ಪ್ಲಾನ್ ಮಾಡಿ. ಮೇಲ್ಗಡೆ 10,350ರಲ್ಲಿ ಒಂದು ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಇರುತ್ತೆ. ಸೊ 10,350ರಿಂದ 10,250 ಈ ಝೋನ್ನ ಪ್ಲಾನ್ ಮಾಡ್ತಾ ಹೋಗ್ಬೋದು ಸೋಮವಾರಕ್ಕೆ. ಬಟ್ ಎಲ್ಲಿ ಓಪನ್ ಆಗುತ್ತೆ ಅನ್ನೋದು ವೆರಿ ಇಂಪಾರ್ಟೆಂಟ್. ತುಂಬ ದೊಡ್ಡದಾಗಿ ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಅಂತಂದರೆ ಒಂದ್ಸಲ ಟೆಸ್ಟ್ ಮಾಡಿ ವಾಪಸ್ ಬಂದರೆ ಆವಾಗ ಸೆಲ್ ಮಾಡ್ಬೋದು ಅಥವಾ ಆಪ್ಷನ್ ಬೈ ಮಾಡ್ಬೋದು. ಇದೇ ಝೋನಲ್ಲಿ ಓಪನ್ ಆಯಿತು ಅಂತಂದರೆ ವೆಯ್ಟ್ ಮಾಡಬೇಕು. ಈ ಝೋನಲ್ಲೇ ಮುಗಿಸ್ಬೋದು. ಅಥವಾ ಮೇಲ್ಗಡೆ ಬ್ರೇಕ್ಔಟ್ ಕೊಡ್ತಿದೆ ಅಂದರೆ ಈ ಟ್ರೆಂಡ್ ಲೈನ್ ಬ್ರೇಕ್ ಆಯಿತು ಅಂತಂದರೆ ಮತ್ತೆ ನಾವು 10,350 ಟಾರ್ಗೆಟ್ ಮಾಡ್ತಾ ಹೋಗ್ಬೋದು. ನೋಡೋಣ ಎಲ್ಲಿ ಓಪನ್ ಆಗುತ್ತೆ ಅಂತ ನೋಡಿಕೊಂಡು ವೀಕೆಂಡಲ್ಲಿ ಬೇಕಾದ್ರೆ ಚೇಂಜ್ ಆಗ್ಬೋದು ಸೆಂಟಿಮೆಂಟು. ಆ ರೀತಿಯಾಗಿ ಟ್ರೇಡ್ ಮಾಡಬೇಕಾಗುತ್ತೆ. ಸೊ ಇವತ್ತು ಕ್ವಿಕ್ಕಾಗಿ ಒಂದು ಸ್ಟಾಕ್ಸ್ಗಳ ಬಗ್ಗೆ ಮಾತಾಡ್ತೀನಿ. ಮೊದಲನೇದಾಗಿ ಮೀಡಿಯಾ ಸೆಕ್ಟರ್ನ ನೋಡ್ಕೊಂಡ್ಬಂದ್ಬೋಣ. ನೋಡಿ, ಮೀಡಿಯಾ ಸೆಕ್ಟ್ರು ಇರೋದೇ ಕೆಲವು ಸ್ಟಾಕ್ಸ್ಗಳು ಅಂಥ ಒಳ್ಳೆ ಸೆಕ್ಟರ್ ಅಲ್ಲ. ಯಾಕಂದರೆ 2007ರಲ್ಲಿ ಏನೋ ಒಂದು ಹೈ ಮಾಡುತ್ತೆ, ಅದನ್ನ 2018ರಲ್ಲಿ 10 ವರ್ಷ ಆದಮೇಲೆ ಬಂದುಬಿಟ್ಟು ಮುರಿಯುತ್ತೆ. ಮತ್ತು ಇವಾಗ ಅದಕ್ಕೆ ನಾನು ಕೆಳಗಡೆನೇ ಇದೆ. ಈ ರೀತಿ ಒಂದೇ ಥರ ಹೋಗ್ತಾ ಇದೆ. ಇಲ್ಲಿ ಬಂದ್ರೂ ನೆಕ್ಸ್ಟ್ ಇವಾಗ 3,000 ಲೆವೆಲಲ್ಲಿ ಇನ್ನೂ ತುಂಬ ಮೇಲ್ಗಡೆ ಇದೆ. ಅಲ್ಲಿ ಒಂದು ರೆಸಿಸ್ಟೆನ್ಸ್ ಇದೆ. ಸೊ ಈಗ ಮೀಡಿಯಾ ಸೆಕ್ಟರ್ ಇದನ್ನೇನಾದ್ರು ಬ್ರೇಕ್ಔಟ್ ಕೊಡ್ತು ಅಂತಂದರೆ 3,000 ಲೆವೆಲ್ಗೆ ಟಾರ್ಗೆಟ್ ಮಾಡ್ಬೋದು. ಯಾರಾದರೂ ಮೀಡಿಯಾ ಫಂಡಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಅಂದರೆ ಮೀಡಿಯಾ ಬೀಸ್ ಅಥವಾ ಮೀಡಿಯಾ ಇಂಡೆಕ್ಸ್ ಫಂಡ್ ಅಂತ ಬರುತ್ತೆ, ಅಥವಾ ಮೀಡಿಯಾ ಸೆಕ್ಟರ್ ಸ್ಟಾಕ್ಸ್ಗಳಿದೆ ಅಲ್ವಾ. ಕೆಲವೊಂದು CNBC TV18 ಇದೆ, Sun 18 ಇದೆ, ಇನ್ನೊಂದಿಷ್ಟು ಸ್ಟಾಕ್ಸ್ ಝೀ ಇದೆ. ಈ ರೀತಿ ಅದರಲ್ಲಿ ಯಾರಾದರೂ ಅದೇ ರೀತಿ ಪ್ಯಾಟರ್ನ್ ಆದರೆ ನಿಮಗೆ ಆ ರೀತಿ ಕಾಣಿಸ್ಬೋದು. ಮೀಡಿಯಾ ಸೆಕ್ಟರ್ ಒಂದು ಅಂಡರ್ ಪರ್ಫಾರ್ಮಿಂಗ್ ಸೆಕ್ಟರ್ ಆಗಿದೆ ಈ ವರ್ಷದಲ್ಲಿ. ಸೊ ಅದಲ್ಲದೆ ನಾವು ನೋಡ್ತಾ ಇರೋಂಥ ಸೆಕ್ಟರ್ ಅಂದರೆ ಈ ವರ್ಷ IT ಸೆಕ್ಟರ್ ಅಲ್ವಾ. IT ಸೆಕ್ಟರ್ಗೆ ನಿನ್ನೆ ಏನು ಹೇಳೋಗಿದೆ, ಈ ಝೋನ್ನ ಬಿಟ್ಟು ಮೇಲ್ಗಡೆ ಹೋಗೋ ತನಕ ನಾನಂತೂ ಬುಲಿಶ್ ಅಂತ ಕನ್ಸಿಡರ್
ಕನ್ಸಿಡರ್ ಮಾಡಲ್ಲ ಅಂದಿದ್ದೆ, ಈಗ ಅದನ್ನ ಅನುಸರಿಸುವಂಥ ಸಮಯ ಬಂದಿದೆ. ಸೊ ಇದನ್ನ ಬಿಟ್ಟು ಕನ್ಸಿಡರಬಲ್ ಆಗಿ ಮೇಲ್ಗಡೆ ಹೋಗಿದೆ. ಈಗ ನಮಗೆ ಇಲ್ಲಿ ಇರುವಂಥ ವೆರಿ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಹತ್ರ ಬಂದು ಕೂತಿದ್ದೀವಿ ಅಂದರೆ ಸರಿ ಸುಮಾರು 36,000 ಝೋನು. ಆ 36,000 ಝೋನನ್ನು ಕವರ್ ಆದರೆ ಇನ್ನೇನು ಜಾಸ್ತಿ ದೂರ ಇಲ್ಲ. ಇದರಲ್ಲೂ ಕೂಡ ನಿಫ್ಟಿ ಐಟಿನಲ್ಲೂ ಕೂಡ ಒಂದು ಆಲ್ ಟೈಮ್ ಹೈನ ಮಾಡುವಂಥ ಸಾಧ್ಯತೆ ಇದೆ 40,000ಕ್ಕೆ. ನೋಡಿ, ಇಯರ್ ಎಂಡ್ ಅಷ್ಟೊತ್ತಿಗೆ ಐಟಿ ಕೂಡ ಜಾಯ್ನ್ ಆಗ್ಬೋದು. ನಾನೊಬ್ಬ ಬಾಕಿ ಉಳ್ಕೊಂಡಿದ್ನಲ್ಲರಪ್ಪ, ನಾನು ಬರ್ತೀನಿ, ನಾನು ಒಂದು ಆಲ್ ಟೈಮ್ ಹೈ ಮಾಡ್ತೀನಿ ಅಂತ ಮಾಡ್ಬೋದು. ನೋಡ್ತಾ ಹೋಗೋಣ ಯಾವ ರೀತಿ ಶೇಪ್ ಆಗುತ್ತೆ ಅಂತ. ಅದೇ ರೀತಿಯಾಗಿ ಇನ್ನೊಂದು ಮೀಡಿಯಾ ಹೇಳಿದೆ ಅಲ್ವಾ, ಹೇಳಿದೆ. ಇನ್ನೊಂದು ರಿಯಾಲಿಟಿ ಸೆಕ್ಟ್ರು ವೆರಿ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತಾ ಇದೆ ನನಗೆ. ಯಾಕೆ ಅಂತಂದರೆ 2008ರಲ್ಲಿ ಹೌಸಿಂಗ್ ಬಬಲ್ ಕ್ರ್ಯಾಶ್ ಅಂತ ಒಂದಾಗುತ್ತೆ. ಆ ಹೌಸಿಂಗ್ ಬಬಲ್ ಕ್ರ್ಯಾಶ್ ಆದಮೇಲೆ ಆ ರಿಕವರಿ ಏನು ಕೊಡ್ತು, ಒಂದು ಸಲ ಅಟೆಂಡ್ ಮಾಡ್ತು, ಅದನ್ನು ಈ ವರ್ಷ ಬಂದು ರಿಕವರ್ ಮಾಡಿದ್ದೀವಿ. ಮಲ್ಟಿ ಇಯರ್ ಹೈ, ಟಿಪಿಕಲ್ ಬಸ್ ಸ್ಟ್ಯಾಂಡ್ ಮೇಲ್ಗಡೆ ಹೋದರೆ ಎಷ್ಟು ದೊಡ್ಡ ಬರ್ಬೋದು, ನನ್ನ ಪ್ರಕಾರ ಇದು ವಾಪಸ್ಸು 11,000 ಲೆವೆಲ್ಗೆ, 1,100 ಲೆವೆಲ್ಗೆ ಬಂದು ಟೆಸ್ಟ್ ಆಗ್ಬೋದು ಅಂತ ಸಾಧ್ಯತೆ ಇದೆ. ನಿನ್ನೆ ನಾನು ಒಂದು ಇಂಡೆಕ್ಸ್ ಫಂಡಲ್ಲಿ ಒಂದು ದೊಡ್ಡ ಪ್ರಮಾಣದಲ್ಲೇ ನಾನು ರಿಯಾಲಿಟಿ ಇಂಡೆಕ್ಸಲ್ಲಿ ಇನ್ವೆಸ್ಟ್ ಮಾಡಿದ್ದೀನಿ. ಹೇಗೆ ನನ್ನ ರೆಕಮೆಂಡೇಶನ್ ಅಲ್ಲ ಇದು, ನೀವು ಅನಾಲಿಸಿಸ್ ಮಾಡಿ ನೀವು ಮಾಡ್ತಾ ಹೋಗಿ. ಬಟ್ ಜಸ್ಟ್ ಬಿಕಾಸ್ ಇದು ಮಲ್ಟಿ ಇಯರ್ ಬ್ರೇಕ್ಔಟ್ ಆಗ್ತಾ ಇರೋದ್ರಿಂದ ನಾನು ಆ ರಿಸ್ಕ್ನ ತೊಗೊಂಡಿದ್ದೀನಿ. ಆ ಡಿಸ್ಕ್ಲೇಮರ್ ಜೊತೆಗೆ ಹೇಳ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಇದರಲ್ಲಿ ನನಗೆ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಅಂದರೆ 900 ಚಿಲ್ಲರೆ, 900ರಿಂದ 1,000 ಚಿಲ್ಲರೆ ಝೋನಲ್ಲಿ ಕಾಣಿಸ್ತಾ ಇದೆ. ಮುಂಬರುವ ದಿನಗಳಲ್ಲಿ ರಿಯಾಲಿಟಿ ಸೆಕ್ಟರ್ ಬಂದು 1,000 ಝೋನಿಗೆ ಟೆಸ್ಟ್ ಆಗ್ಬೋದು ಅಂತ ಅನಿಸ್ತಾ ಇದೆ. ನೋಡ್ತಾ ಹೋಗೋಣ, ಜಸ್ಟ್ ಬಿಕಾಸ್ ಇದು ಒಂದು ಮಲ್ಟಿ ಇಯರ್ ಬ್ರೇಕ್ಔಟ್ ಆಗಿರೋದ್ರಿಂದ. ಅದೇ ರೀತಿ ನೀವು ಡೈಲಿ ಕ್ಯಾಂಡಲ್ ನೋಡೋದಾದ್ರೂ ಇಲ್ಲಿ ಒಂದು ದೊಡ್ಡದಾಗಿ ಪಾಸ್ ಮಾಡಿತ್ತು, ಇಲ್ಲಿ ಪಾಸ್ ಮಾಡಿ ಬ್ರೇಕ್ಔಟ್ ಕೊಟ್ಟಿದೆ ನೆನ್ನೆ, ಹಾಗಾಗಿ ನಾನು ಎಂಟ್ರಿ ಮಾಡಿದ್ದೀನಿ. ಸೊ ನೋಡ್ತಾ ಹೋಗೋಣ, ಇದೇ ನಮ್ಮ ಸ್ಟಾಪ್ ಲಾಸ್ ಕೂಡ ಆಗಿರಬೇಕು. ಸೊ ಇವತ್ತು ಒಂದು ವಾಪಸ್ ರಿಕವರಿ ಬಂದ ಥರ ಬಂದಿದೆ. ಬಟ್ ಇಲ್ಲಿಂದ ಏನಾದ್ರು ಕಂಟಿನ್ಯೂಷನ್ ಕೊಡ್ತಾ ಹೋಯ್ತು ಅಂತಂದರೆ ರಿಯಾಲಿಟಿ ಸೆಕ್ಟ್ರು ಚೆನ್ನಾಗಾಗ್ತಾ ಹೋಗುತ್ತೆ. ನೀವು ರಿಯಾಲಿಟಿಗೆ ಕಾಯಿನಲ್ಲೂ ಕೂಡ ಹುಡುಕ್ಬೋದು. ಕೆಲವೊಂದು ಕೋಟಕ್ದಿದೆ, ಮತ್ತು ಆದಿತ್ಯ ಬಿರ್ಲಾ ಅವ್ರದ್ದಿದೆ, ಕೆಲವೊಂದು ಫಂಡ್ಗಳಿದೆ, ಇಂಟರ್ನ್ಯಾಷನಲ್ ಇಂಡೆಕ್ಸ್ ಫಂಡ್ ಕೂಡ, ಅದನ್ನು ನೀವು ಮಾಡ್ಬೋದು. ಅಥವಾ ರೈಟ್ಸ್ ಅಂತ ಕರಿತೀವಿ, ಅದನ್ನ ರಿಯಲ್ ಎಸ್ಟೇಟ್ ಇಂಟಿಗ್ರೇಟೆಡ್ ಫಂಡ್ ಅಂತಲೇ ಬರುತ್ತೆ. ಅದೇ ರೀತಿಯಾಗಿ ನಿಮಗೆ ಇದರಲ್ಲೂ ಸಿಗುತ್ತೆ, ETF ಕೂಡ ಸಿಗ್ತಾ ಹೋಗುತ್ತೆ. ಕೆಲವೊಂದು ಬ್ರೂಕ್ ಫೀಲ್ಡ್ ಆಗಲಿ, ಎಂಬಸಿದಾಗಲಿ ಕೆಲವೊಂದಿದೆ, ಅದನ್ನು ಕೂಡ ನೀವು ಪ್ಲಾನ್ ಮಾಡ್ತಾ ಹೋಗ್ಬೋದು. ಬೇಕಾದರೆ ಇದ್ರ ಬಗ್ಗೆ ಡೆಡಿಕೇಟೆಡ್ ವಿಡಿಯೋ ಬೇಕಂದರೆ ಹೇಳಿ, ರಿಯಲ್ ಎಸ್ಟೇಟ್ ಸೆಕ್ಟರ್ದು ಒಂದು ವಿಡಿಯೋ ಮಾಡೋಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಸೊ ಕ್ವಿಕ್ಕಾಗಿ ಒಂದು ಸ್ಟಾಕ್ಸ್ ಅಂತ ನೋಡಿದ್ರೆ ಇವು 3 ಇಂಡೆಕ್ಸ್ಗಳು ತೋರಿಸಬೇಕಾಗಿತ್ತು. ಯಾವುದು ಆಲ್ ಟೈಮ್ ಹೈ ಹೋಗಿಲ್ಲ, ಬೇರೆ ಎಲ್ಲ ಇಂಡೆಕ್ಸ್ ಹೋಗಿದೆ, ಇವು 3 ಹೋಗಿರಲಿಲ್ಲ, ಹಾಗಾಗಿ ಅದನ್ನು ತೋರಿಸ್ತಾ ಇದ್ದೆ. ನಿಫ್ಟಿ ಕೆಮಿಕಲ್ ಸೆಕ್ಟರ್ದು ಒಂದು ಇರಬೇಕು, ನೋಡ್ಕೊಂಬಂದ್ಬೋಣ ಅದೇನಾರು ಇದೆಯಾ ಅಂತ. ನಿಫ್ಟಿ ಕೆಮಿಕಲ್ದು ಇಲ್ವಾ, ಕೆಮಿಕಲ್ದು ಇರಬೇಕಲ್ಲ, ನಿಫ್ಟಿ ಕೆಮಿಕಲ್ ಸೆಕ್ಟರ್ದು ಒಂದು ಇರಬೇಕು ಮೋಸ್ಟ್ಲಿ. ಇಲ್ಲ, ಅದಕ್ಕೇನೋ ಬೇರೆ ಹೆಸರು ಇರುತ್ತೆ, ಮೆಟಲ್ಲು, ಫಾರ್ಮಾ, FMCG, ನಿಫ್ಟಿ ಕೆಮಿಕಲ್. ನೋಡೋಣ, ಯಾರು ನಿಫ್ಟಿ ಎನರ್ಜಿಗೆ ಬರುತ್ತೋ ಏನೋ ಗೊತ್ತಿಲ್ಲ. ಯಾರಾದರೂ ಸ್ವಲ್ಪ ಇವತ್ತು ಪಿಂಗ್ ಮಾಡಿಬಿಟ್ಟು ನೋಡಿ, ಇವತ್ತು ಕಮೆಂಟ್ ಮಾಡಿ. ನಿಫ್ಟಿ ಕೆಮಿಕಲ್ ಸೆಕ್ಟ್ರಿಗೆ ಒಂದಿರಬೇಕು. ಕೆಮಿಕಲ್ ಸೆಕ್ಟ್ರು ಸ್ವಲ್ಪ ಕರೆಕ್ಷನ್ ಆಗಿದೆ ಅಲ್ವಾ, ಅಥವಾ ಅದಕ್ಕೆ ಇಂಡೆಕ್ಸ್ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ, ಕೆಲವೇ ಕಂಪ್ನಿಗಳಿದೆ ಅನ್ನೋದು ಕಾರಣದಿಂದಾಗಿ. ಸೊ ನೋಡೋಣ, ಇರಬೇಕಾಗುತ್ತೆ. ಇಲ್ಲ ಅಂತಂದರೆ ನೋಡೋಣ, ಹಿಟ್ ಮ್ಯಾಪಲ್ಲಿ ಯಾವುದ್ರ ಕೆಳಗಡೆ ಬರುತ್ತೆ, ಕೆಮಿಕಲ್ ಸೆಕ್ಟ್ರ್ ಸ್ಟಾಕು ಪ್ರಾಸೆಸ್ ಇಂಡಸ್ಟ್ರಿ ಅಂದ್ರೆ ಕೆಳಗಡೆ ಬರುತ್ತೆ. ಓಕೆ, ನಾನು ಚೆಕ್ ಮಾಡ್ತೀನಿ ಅದನ್ನ, ನೀವು ಒಂದ್ಸಲ ಚೆಕ್ ಮಾಡಿ. ಸೊ TCS ಅಲ್ಲಿ ಇವಾಗ ನೋಡೋದಾದರೆ ಬೈಬ್ಯಾಕ್ ಅಂತ ಅನೌನ್ಸ್ ಮಾಡಿದ್ರು, ಬೈಬ್ಯಾಕಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕಾಗಲಿಲ್ಲ. ಈಗ ಬೈಬ್ಯಾಕ್ ಲೆವೆಲ್ಗೆ ಹೋಗೋ ಥರ ಕಾಣಿಸ್ತಾ ಇದೆ. ಅಂದರೆ 4,250 ಅಂದಿದ್ರು, ವಿಚ್ ಇಸ್ ಸ್ಟಿಲ್ ವೆರಿ ಹೈ. ಯಾರಾದರೂ ಬೈಬ್ಯಾಕಲ್ಲಿ ಪಾರ್ಟಿಸಿಪೇಟ್ ಮಾಡಿದರೆ ಅಫ್ಕೋರ್ಸ್ ನೀವು ಬೈಬ್ಯಾಕಲ್ಲಿ ಒಂದಿಷ್ಟು ಶೇರ್ನ ಎಲಿಜಿಬಲ್ ಕೊಟ್ಟಿರ್ತೀರ, ಅದು ರೆಕಾರ್ಡ್ ಡೇಟು ಮುಗಿದೋಗಿದೆ ಅನ್ಕೊತೀನಿ. ಸೊ ನೋಡೋಣ, ನೆಕ್ಸ್ಟ್ ಇವಾಗ 4,000 ಲೆವೆಲ್ಗೆ ವಾಪಸ್ಸು TCS ಹೋಗಿ ಟೆಸ್ಟ್ ಆಗೋ ಸಾಧ್ಯತೆ ಇದೆ. ಮುಂದಿನ ವಾರನೇ ಟೆಸ್ಟ್ ಆದ್ರೂ ಆಶ್ಚರ್ಯ ಇಲ್ಲ, ಒಂದು ಒಳ್ಳೆ ಕನ್ಸಲ್ಟೇಷನ್ ಆಗಿ ಕೊಟ್ಟಿದೆ. ಅಫ್ಕೋರ್ಸ್ ನನ್ನ ಫಸ್ಟ್ ಬೆಟ್ಟು ಇಂಡಿಯನ್ IT ಕಂಪ್ನಿಲಿ ಅಂದರೆ TCS ಆಗಿರುತ್ತೆ, ಬಿಗ್ಗರ್ ಪ್ಲೇಯರ್. ಆ ಕಾರಣದಿಂದಾಗಿ ಇವತ್ತು ನೋಡಿ ಒಳ್ಳೆ ವಾಲ್ಯೂಮ್ ಕೂಡ ಆಗಿದೆ. ನೋಡಿ, ಇವತ್ತು ಯಾರು ಡೆಲಿವರಿ ಪರ್ಸೆಂಟೇಜ್ ನೋಡ್ಬಿಟ್ಟು ಹೇಳ್ತಾರೆ, ಇವತ್ತು ನೋಡಿ TCS ಮತ್ತು ಇನ್ಫೋಸಿಸ್ ಎರಡರದ್ದು ಹೇಳಿ, ಯಾಕೆಂದರೆ 5% ಮೂವ್ಮೆಂಟ್ ಆಗಿದೆ ಅಲ್ವಾ. ಆ ರೀತಿಯಾಗಿ ಇನ್ಫೋಸಿಸ್ಗಿಂತ TCS ಅಲ್ಲಿ ತುಂಬ ಒಳ್ಳೆ ವಾಲ್ಯೂಮಲ್ಲಿ ಆಗಿದೆ. ಸೊ TCSದು ನೋಡ್ಬಿಟ್ಟು ಹೇಳಿ ಇವತ್ತು. ಅದೇ ರೀತಿಯಾಗಿ ಇನ್ಫೋಸಿಸ್ ನೋಡಿದ್ರೆ ಇನ್ನೂ ಕೂಡ ಒಂದು ಡಿಸ್ಕೌಂಟಲ್ಲಿ ಸಿಗ್ತಾ ಇದೆ. TCSಗೆ ಹೋಲಿಸಿದ್ರೆ ಇನ್ನೂ ಡಿಸ್ಕೌಂಟಲ್ಲಿ ಸಿಗ್ತಾ ಇರೋ ಸ್ಟಾಕ್ ಅಂದರೆ ಇನ್ಫೋಸಿಸು. ಯಾಕೆಂದರೆ ಇನ್ಫೋಸಿಸ್ ನೋಡಿ 1,900-1,950ಕ್ಕೆ ಹೋಗಿತ್ತು, ಈಗ ಇನ್ನೂ 1,575ರಲ್ಲಿದೆ. ಆ ಕಾರಣದಿಂದಾಗಿ ಬಟ್ ಇದರಲ್ಲಿ 1,700 ಅನ್ನೋದು ವೆರಿ ಇಂಪಾರ್ಟೆಂಟ್ ಆದ ರೆಸಿಸ್ಟೆನ್ಸ್ ಆಗುತ್ತೆ. ಈ 1,700 ಝೋನನ್ನು ಯಾವ ರೀತಿ ಬಂದು ಟೆಸ್ಟ್ ಆಗುತ್ತೆ ಅಂತ ನೋಡ್ತಾ ಹೋಗೋಣ. ಅದಾದಮೇಲೆ ಯಾವ ರೀತಿ ನೋಡೋಣ. P ವ್ಯಾಲ್ಯೂಷನ್ ಅಂತ ನೋಡಿದ್ರೆ ನನ್ನ ಪ್ರಕಾರ ವಿಪ್ರೋ ಮತ್ತು HCL ಜಾಸ್ತಿ ಫೇವರಬಲ್ ಆಗಿತ್ತು. ವಿಪ್ರೋ ಬಿಕಾಸ್ ಕರೆಕ್ಷನ್ ಆಗಿದ್ದರಿಂದ. ಅದೇ ರೀತಿ HCL ಕೂಡ ಒಂದು ಒಳ್ಳೆ ವ್ಯಾಲ್ಯೂಯೇಷನಲ್ಲಿ ಸಿಗ್ತಾ ಇತ್ತು. ಬಟ್ HCL ಆಲ್ರೆಡಿ ಆಲ್ ಟೈಮ್ ಹೈಯಲ್ಲಿ ಇರಬೇಕು. ಎಸ್, HCL ಆಲ್ರೆಡಿ ಆಲ್ ಟೈಮ್ ಹೈಯಲ್ಲಿದೆ. ಬಟ್ ವ್ಯಾಲ್ಯೂಯೇಷನ್ ಕಮ್ಮಿ ಇತ್ತು, ಅದಕ್ಕೆ ಫ್ಯಾಕ್ಟ್ರಿನ್ ಆಗ್ತಾ ಇದೆ ಅಂತ ಅನಿಸ್ಬೋದು. ಬಟ್ ನನ್ನ ರೆಕಮೆಂಡೇಷನ್ ಯಾವಾಗಲೂ ಯಾರಾದರೂ IT ಸೆಕ್ಟ್ರಲ್ಲಿ ನಿಫ್ಟಿ 15ನಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂದರೆ TCS, ಇನ್ಫೋಸಿಸ್ನ ಹೇಳ್ತೀನಿ. ವಿಪ್ರೋದಲ್ಲಿ ಹಿಸ್ಟಾರಿಕಲ್ ಲೆವೆಲ್ ಬಂದಿರೋದ್ರಿಂದ ನೋಡಿ 445 ಲೆವೆಲ್ ಬಂದ ಮೇಲೆ ಹೋದರೆ ಬೇರೆ ಚಾನ್ಸಸ್ ಇದೆ ಅಂತ ಹೇಳಿದ್ದೆ, ಆ ಲೆವೆಲ್ನ ಬಂದು ಇವತ್ತು ಟೆಸ್ಟ್ ಆಗಿದೆ. ಅದೇ ರೀತಿಯಾಗಿ ನೆಸ್ಲೆ ಬಗ್ಗೆ ಕೇಳಿದ್ರು, ಹೇಳಿದ್ದೀನಿ. ಸ್ಪ್ಲಿಟ್ ಆದಾಗ ನೋಡೋಣ, ಒಂದಿಷ್ಟು 10 ಸ್ಪ್ಲಿಟ್ ಆಗ್ಬೋದು ಅಂತ ಹೇಳಿದ್ದಾರೆ. ಸೊ ಇದು ಒಂದು ಒಳ್ಳೆ ಚಾನಲಲ್ಲಿ ಹೋಗ್ತಾ ಇದೆ ನೆಸ್ಲೆ. ಆ ಚಾನಲ್ನ ಇವಾಗ ಬ್ರೇಕ್ ಆಗೋ ಥರ ಕಾಣಿಸ್ತಾ ಇದೆ. ಸೊ ಬ್ರೇಕ್ ಆದರೆ ವಾಪಸ್ ಇದು ಬಂದು ಟೆಸ್ಟ್ ಆಯಿತು ಅಂತಂದರೆ 24,000 ಅನ್ನೋದು ಫಸ್ಟ್ ಸಪೋರ್ಟ್ ಆಗಿರುತ್ತೆ. 24,000ಕ್ಕಿಂತ ಕೆಳಗಡೆ ಬಂದರೆ 23,200 ಬಂದು ಟೆಸ್ಟ್ ಆಗ್ಬೋದು. ನೋಡೋಣ, ಸ್ಪ್ಲಿಟ್ ಏನು ಅಂತ ಹೇಳಿಲ್ಲ, ಆದರೆ ಇದರ 10 ಭಾಗ ಅಂತ ಅನ್ಕೋಬೋದು ನೀವು. 24,000 ಅಂದರೆ 2,400 ರೂಪಾಯಿಗೆ ಈ ಸ್ಟಾಕು ಅವೈಲೇಬಲ್ ಆಗುತ್ತೆ. ಒಬ್ರು ಕೇಳಿದ್ರು, ಮರ್ತೋಗಿತ್ತು ನನಗೆ ಹೇಳೋಕ್ಕೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಬಟ್ ಆಲ್ ಟೈಮ್ ಹೈಲಿದೆ ನೋಡಿ, ಇದೆಲ್ಲ
ಒಳ್ಳೆ ಸ್ಟಾಕ್ಗಳು ಫಂಡಮೆಂಟಲಿ ನಿಮಗೆ ಕಾಂಪೌಂಡಿಂಗ್ನ ಮಾಡಿಕೊಡ್ತಾನೆ ಬಂದಿರುವಂಥ ಸ್ಟಾಕ್ಗಳು. ಅಫ್ಕೋರ್ಸ್ ಕೆಲವೊಂದು ಮ್ಯಾಗಿ ಆ ಥರ ಎಲ್ಲ ಬಂದಾಗ ಯಾವುದೋ ಒಂದು ಡಿಪ್ ಬಂದಿತ್ತಲ್ಲ, ಆವಾಗ ನೀವು ಇನ್ವೆಸ್ಟ್ ಮಾಡಿದ್ರು ಇಲ್ಲಿ ಸೂಪರ್ ಆಗಿರೋಂಥ ರ್ಯಾಲಿ ಇತ್ತು. ಅಂದರೆ ಆರೋಗ್ಯಕ್ಕೆ ಒಳ್ಳೇದೋ ಬಿಡೋದು ಅನ್ನೋದು ಗೊತ್ತಿಲ್ಲ, ಬಟ್ ಜನ ನಡೀತಾ ಇರೋದಂತೂ ಇದ್ರ ಮೇಲೇ. ಇಂಥ ಕಂಪ್ನಿಗಳು ನಾವು ಅನ್ಕೊತೀವಿ ನಾವು ತಿನ್ನಲ್ಲ ಅನ್ನೋದು ಮಾತ್ರಕ್ಕೆ ಜನನೂ ತಿನ್ನಬಾರ್ದು ಅಂತ ಆ ರೀತಿ ಇರೋದಿಲ್ಲ. ಸೊ ಅದು ವ್ಯತಿರಿಕ್ತವಾಗಿ ಪರಿಣಾಮ ಬೀರುತ್ತೆ. ಸುಮಾರು ಕಡೆ ಈ ಅನುಭವ ಆಗಿದೆ ನನಗೆ. ನೀವು ಯೂಸ್ ಮಾಡ್ತಿಲ್ಲ ಅಂದ ಮಾತ್ರಕ್ಕೆ ಜನ ಯೂಸ್ ಮಾಡ್ತಾ ಇಲ್ಲ ಅಂತ ನೀವು ಅನ್ಕೊಳಕ್ಕಾಗಲ್ಲ. ಸೊ ಜನರ ಪಲ್ಸ್ ತಿಳ್ಕೊಬೇಕು. ನೀವು ಸುತ್ತಮುತ್ತ ನೋಡ್ಕೊಂಬಂದು ಮನೆಯಲ್ಲಿ ಎಷ್ಟು ಜನ ಮನೇಲಿ ಮ್ಯಾಗಿ ಮಾಡ್ತಾರೆ ಬೆಳಗ್ಗೆ ತಿಂಡಿಗೆ, ಎಷ್ಟು ಜನ ಮನೇಲಿ ಸನ್ಫಿಸ್ಟ್ ಬಿಸ್ಕೆಟ್ ಕೊಡ್ತಾರೆ ITC ಇದಾದರೆ. ಸೊ ಬಿಸ್ಕೆಟು, ಮ್ಯಾಗಿ, ಈ ಫಾಸ್ಟ್ ಫುಡ್ ಇದೇ ತಾನೇ ನಡೀತಾ ಇರೋದು ಇವಾಗಿನ ಎಲ್ಲರ ಮನೆಗಳಲ್ಲೂ. ಹಾಗಾಗಿ ಸಾಮಾನ್ಯವಾಗಿ ಅದೆಲ್ಲಿ ತನಕ ಇರುತ್ತೋ ಆ ಟ್ರೆಂಡ್ ಅಲ್ಲಿ ತನಕ ಈ ಕಂಪ್ನಿಗಳು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ನ ಕೊಡ್ತಾನೆ ಬಂದಿರಬೇಕು. ಸೊ ಇದಿಷ್ಟು ಇವತ್ತಿನ ಚಾರ್ಟ್ ಸ್ಟಾಕ್ ಆಗಿತ್ತು. ನೋಡೋಣ, US ಮಾರ್ಕೆಟು ನ್ಯಾಸ್ಡ್ಯಾಕ್ ಆಲ್ ಟೈಮ್ ಹೈಗೆ ಹತ್ತಿರ ಬಂದು ನಿಂತಿದೆ. ಇದೇನಾದ್ರು ಬ್ರೇಕ್ಔಟ್ ಆಯಿತು ಅಂತಂದರೆ IT ಸ್ಟಾಕ್ಗಳು ಖಂಡಿತ ಆಲ್ ಟೈಮ್ ಹೈನ ಡಿಸೆಂಬರಲ್ಲಿ ಮಾಡ್ತವೆ ಅಂತ ಅನ್ನಿಸ್ತಾ ಇದೆ. ಇವಾಗ ಒಂದು ಫೆಡ್ ಇವೆಂಟಿಂದ ನೋಡಿ ಯಾವ್ಯಾವ ರೀತಿ ಎಲ್ಲ ಚೇಂಜಸ್ ಬರ್ತಾ ಹೋಗುತ್ತೆ ಅಂತ. ಬಟ್ ಆಲ್ರೆಡಿ ನಾನು ಹೇಳ್ದಂಗೆ ಕೆಲವೊಂದು ವಿಚಾರಗಳನ್ನು ನೀವು ಹುಷಾರಾಗಿರಬೇಕು ಇವಾಗ. ಯಾಕೆಂದರೆ ಅಗ್ರೆಸಿವ್ ಪೊಸಿಷನ್ನ ತೊಗೊಂಡೋಗಿಲ್ಲ. ಯಾಕಂದರೆ ತುಂಬ ಒಳ್ಳೆ ರ್ಯಾಲಿ ಮಾರ್ಕೆಟಲ್ಲಿ ಆಗೋಗಿದೆ. 2,500 ಪಾಯಿಂಟ್ಸು ನಾನಂತೂ ನೋಡಿರಲಿಲ್ಲ 1.5 ತಿಂಗಳಲ್ಲಿ ಆಗಿರುವಂಥದ್ದು, ಅದು ನಿಫ್ಟಿನಲ್ಲಿ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಜೊತೆಗೆ ಸುಮಾರು ಕೇಳ್ದೇ ಇರೋಂಥ ಸ್ಟಾಕ್ಗಳೆಲ್ಲ ಮುನ್ನೆಲೆಗೆ ಬರ್ತವೆ. ಇವಾಗ ಕೇಳ್ದೇ ಇರೋಂಥ IPOಗಳೆಲ್ಲ ಮುನ್ನೆಲೆಗೆ ಬರ್ತವೆ. ದಯವಿಟ್ಟು ಇನ್ವೆಸ್ಟ್ ಮಾಡೋದಕ್ಕಿಂತ ಮುಂಚೆ ಹುಷಾರಾಗಿರಿ, ಇಲ್ಲ ಅಂತಂದರೆ ತುಂಬ ದೊಡ್ಡ ಲಾಸ್ನ ಅನುಭವಿಸಬೇಕಾಗುತ್ತೆ. ಸೊ ಇದಿಷ್ಟು ಡಿಸ್ಕ್ಲೇಮರ್ಗಳೊಂದಿಗೆ ನಾಳೆ ಪೋರ್ಟ್ಫೋಲಿಯೋ ಹೆಡ್ಜಿಂಗ್ ಮಾಡೋದು ವಿಡಿಯೋ ಜೊತೆಗೆ ನಿಮ್ಮನ್ನ ಭೇಟಿ ಆಗ್ತೀನಿ. 2023 ನಮ್ಮ ಚಾನಲ್ ಮಿಷನ್ ತಮಗೆಲ್ಲರಿಗೂ ಗೊತ್ತಿದೆ. ಪ್ರತಿಯೊಬ್ಬರು ಆರೋಗ್ಯವಂತರಾಗಿರಬೇಕು, ಪ್ರತಿಯೊಬ್ಬರು ಆರೋಗ್ಯ ವಿಮೆನ ಆಯ್ಕೆ ಮಾಡ್ಕೋಬೇಕು ಅಂತ ಹೇಳ್ತೀನಿ. ಮತ್ತೊಮ್ಮೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.